ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಕಳೆದ 2 ಸಂಚಿಕೆಗಳಿಂದ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಾಚೀನತೆಯ ಬಗ್ಗೆ ತಿಳ್ಕೊತಾ ಇದ್ವಿ. ಇವತ್ತು ಸಹ ಅದರದೇ ಫೈನಲ್ ಪಾರ್ಟ್ ನೋಡೋಣ. ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸುದೀರ್ಘವಾದಂಥ ಇತಿಹಾಸ ಇದೆ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇಲ್ಲೇನಾಗ್ತಿತ್ತು ಅಂದರೆ, ಕಾಲದಿಂದ ಕಾಲಕ್ಕೆ ಕಾಲ ಬದಲಾದಂತೆ ಅಂದಿನ ಸಾಹಿತ್ಯ ರಚನಾ ಶೈಲಿನೂ ಕೂಡ ಬದಲಾಗ್ತಾ ಇತ್ತು, ಬದಲಾಗಿದೆ ಕೂಡ. ಎಲ್ಲ ಒಟ್ಟಿಗೆ ಓದೋದಕ್ಕೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಅಲ್ವಾ? ಯಾವ್ಯಾವ ಸಾಹಿತ್ಯ, ಅದು ಯಾವ ಭಾಷೆ, ಯಾಕೆ ಈ ಥರ ಇದೆ, ಉಚ್ಚಾರಣೆ ಯಾಕೆ ಈ ಥರ ಆಯಿತು, ಅದು ಯಾವ ಪ್ರಕಾರದ ಸಾಹಿತ್ಯ ಅಂತೇನು ಗೊತ್ತಾಗೋದೇ ಇಲ್ಲ ಸಂಪೂರ್ಣವಾಗಿ ಕ್ಲಬ್ ಮಾಡ್ಕೊಂಡು ಓದಿದಾಗ. ಅದಕ್ಕೆ ನಮ್ಮ ವಿದ್ವಾಂಸರು ಏನು ಮಾಡ್ತಾರೆ ಅಂದರೆ, ಸಿಕ್ಕಿರೋಂಥ ದಾಖಲು ಕೃತಿಗಳನ್ನೆಲ್ಲ ಅಥವಾ ಸಾಹಿತ್ಯವನ್ನು ಅಭ್ಯಾಸ ಮಾಡೋದಕ್ಕೆ ಅಂತಲೇ ಅಥವಾ ಅಭ್ಯಾಸ ಮಾಡೋದಕ್ಕೆ ಈಸಿ ಆಗಲಿ ಅಂತ ಕೆಲ ವಿದ್ವಾಂಸರು ಸಾಹಿತ್ಯ ಚರಿತ್ರೆಯನ್ನು ವಿಭಾಗೀಕರಣ ಮಾಡ್ತಾರೆ. ಈ ವಿಷಯಕ್ಕಂತೂ ತುಂಬಾ ಚರ್ಚೆ ಆಗೋಗ್ಬಿಟ್ಟಿದೆ. ಯಾಕಂದರೆ ಕವಿಗಳ ಕಾಲವನ್ನು ಅಥವಾ ಮತವನ್ನು ಆಧಾರವಾಗಿ ಇಟ್ಕೊಂಡು ವಿಂಗಡಣೆ ಮಾಡಬೇಕು ಅಥವಾ ಕೃತಿಗಳನ್ನ ಆಧಾರವಾಗಿ ಇಟ್ಕೊಂಡು ವಿಂಗಡಣೆ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ? ಹಾಗಾಗಿ ಒಬ್ಬೊಬ್ಬ ವಿದ್ವಾಂಸರು ಒಂದೊಂದು ರೀತಿಯಲ್ಲಿ ವಿಭಾಗೀಕರಣವನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಇವಾಗ ತಿಳ್ಕೊಬೇಕಾಗಿರೋದು, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಗೆ ವಿಪುಲವಾದಂತಹ ಸಾಮಗ್ರಿ ರೂಪವನ್ನು ಕೃತಿಯ ರೂಪದಲ್ಲಿ ಕೊಟ್ಟಿರುವಂತಹ ಆರ್ ನರಸಿಂಹಾಚಾರ್ಯ ಅವರು ಮಾಡಿರುವಂತಹ ವಿಭಾಗೀಕರಣವನ್ನು. ಇವರು ತಮ್ಮ ಕೃತಿಯಾಗಿರೋ ಕರ್ನಾಟಕ ಕವಿಚರಿತೆ ಅನ್ನೋ ಕೃತಿನಲ್ಲಿ ಕನ್ನಡ ಕವಿಗಳನ್ನು ಮತದೃಷ್ಟಿಯಿಂದ ವಿಭಾಗಿಸಿದ್ದಾರೆ. ಅದು ಯಾವ್ಯಾವುದು ಅಂದರೆ, ಜೈನರು, ವೀರಶೈವ, ವೈಷ್ಣವರು, ಈ 3 ಮತದೃಷ್ಟಿಯಿಂದ 3 ವಿಭಾಗೀಕ್ರಮವನ್ನು ಆರ್ ನರಸಿಂಹಾಚಾರ್ಯರು ಮಾಡ್ತಾರೆ. ಹಾಗಿದ್ರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಮತದ ಕವಿಗಳು ಗ್ರಂಥವನ್ನು ರಚನೆ ಮಾಡಲಿಲ್ವಾ ಅನ್ನೋ ಪ್ರಶ್ನೆ ಮೂಡ್ಬೋದು. ಅದಕ್ಕೂ ಸಹ ಆರ್ ನರಸಿಂಹಾಚಾರ್ಯ ಅವರೇ ಉತ್ತರವನ್ನು ಕೊಡ್ತಾರೆ. ಹಾಗೇನಿಲ್ಲ, ಆಯಾ ಕಾಲಘಟ್ಟದಲ್ಲಿ ಯಾವ ಧರ್ಮದಲ್ಲಿ ಜಾಸ್ತಿ ಕೃತಿಗಳು ಬರ್ತಾ ಇತ್ತಲ್ವ, ಹಾಗಾಗಿ ಆ ಒಂದು ಧರ್ಮದ ಹೆಸರನ್ನು ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಎಲ್ಲ ಕಾಲದಲ್ಲೂ ಎಲ್ಲ ಧರ್ಮದವರು ಕೃತಿಯನ್ನು ರಚನೆ ಮಾಡ್ತಾಯಿದ್ರು. ಆದರೂ ಸಹ ಹೆಚ್ಚಾಗಿ ಯಾವ ಕೃತಿಗಳು ಸಿಗ್ತಾ ಇತ್ತೋ, ಲಭ್ಯವಾಗ್ತಾ ಇತ್ತೋ ಆ ಒಂದು ಮತವನ್ನು ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ನೋಡಿ, ಇದೇ ವಿಭಾಗೀಕ್ರಮವನ್ನು ಕನ್ನಡ ಸಾಹಿತ್ಯ ಆಸಕ್ತರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಈ 3 ವಿಭಾಗೀಕ್ರಮವನ್ನು ಅಧ್ಯಯನಕ್ಕೆ ಬಳಸ್ಕೊತಾ ಇದ್ರು. ಬಹುಕಾಲದವರೆಗೆ ಈ 3 ಕ್ರಮಗಳು ಪ್ರಚಾರದಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಇವ್ರದೇ ಫೈನಲ್ಲ, ಇನ್ಯಾರು ವಿಭಾಗೀಕ್ರಮವನ್ನು ಮಾಡಲಿಲ್ವಾ ಅಂತ ಅಂದರೆ, ನೆಕ್ಸ್ಟ್ EP ರೈಸ್ ಅವರು ತಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋ ಕೃತಿನಲ್ಲಿ ಅವರು ಸಹ ಒಂದು 3 ರೀತಿಯಲ್ಲಿ ವಿಭಾಗೀಕ್ರಮವನ್ನು ಮಾಡ್ತಾರೆ. ಸಾಹಿತ್ಯ ಆರಂಭದಿಂದ ಹಿಡಿದು 12ನೇ ಶತಮಾನದ ಮಧ್ಯಭಾಗದವರೆಗೆ ಜೈನ ಯುಗ ಅಂತ ಹೇಳ್ತಾರೆ. 12ನೇ ಶತಮಾನದ ಮಧ್ಯಭಾಗದಿಂದ 15ನೇ ಶತಮಾನದವರೆಗೆ ವೀರಶೈವ ಯುಗ ಅಂತ ಹೇಳ್ತಾರೆ. 15ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಬ್ರಾಹ್ಮಣ ಯುಗ ಅಂತ ಹೇಳ್ತಾರೆ. ಯಾರು? EP ರೈಸ್. ಈ ವಿಭಾಗೀಕ್ರಮವನ್ನು ಹೇಳೋದ್ರ ಜೊತೆಗೆ ಇಡೀ ಸಾಹಿತ್ಯ ಚರಿತ್ರೆ ಶಾಖೆಗಳನ್ನು ಬರಮಾಡಿಕೊಂಡು ಹಿಗ್ಗುತ್ತಾ ಹೋಗುವ ಹೊಳೆಗೆ ಅವರು ಹೋಲಿಸಿದ್ದಾರೆ. EP ರೈಸ್ ಅವರು ನಮ್ಮ ಸಾಹಿತ್ಯ ಚರಿತ್ರೆ ಅನೇಕ ಶಾಖೆಗಳನ್ನು ಬರಮಾಡಿಕೊಂಡು ಹಿಗ್ಗುತ್ತಾ ಹೋಗುವಂಥ ಹೊಳೆ ಅಂತ ಹೇಳ್ತಾರೆ. ಅದು ಯಾವ ಶಾಖೆ ಗೊತ್ತಾಗಬೇಕಲ್ವ ನಮಗೆ? EP ರೈಸ್ ಅವರು ಧಾರ್ಮಿಕ ಹಿನ್ನೆಲೆಯಲ್ಲಿ ವಿಭಾಗೀಕ್ರಮವನ್ನು ಮಾಡಿದ್ದಾರೆ ಅಂತ ಆ ಜೈನ ಯುಗ, ವೀರಶೈವ ಯುಗ, ಬ್ರಾಹ್ಮಣ ಯುಗ ಅಂತ ನೋಡಿದ್ರೇ ಗೊತ್ತಾಗ್ತಿದೆ. ಆದರೂ ಸಹ ತನ್ನ ಮೊದಲ ಯುಗದಲ್ಲಿ ಇತರ ಮಿಶ್ರಣವಿಲ್ಲದೆ ಜೈನ ತತ್ವದ ಪ್ರವಾಹ ಹರಿತು ಅಂತ ಹೇಳ್ತಾರೆ. ಅಂದರೆ ಆರಂಭದಲ್ಲಿ ಕೇವಲ ಜೈನ ತತ್ವದ ಪ್ರವಾಹ ಮಾತ್ರ ಹರಿದಿದೆ, ಜೈನ ಕೃತಿಗಳು ಮಾತ್ರನೇ ಅಲ್ಲಿ ಹೆಚ್ಚಾಗಿ ಕಂಡುಬಂತು ಅಂತ ಹೇಳ್ತಿದ್ದಾರೆ. ಯಾವುದೇ ಮಿಶ್ರಣ ಇಲ್ಲದೆ, ಬೇರೆ ಭಾಷೆಯ ಅಥವಾ ಬೇರೆ ಮತದ ಯಾವುದೇ ಮಿಶ್ರಣ ಇಲ್ಲದೆ ಜೈನ ತತ್ವವನ್ನು ಅನುಸರಿಸಿ ಬಂದಿರುವಂಥ ಕೃತಿಗಳೇ ಅಲ್ಲಿ ಹೆಚ್ಚಾಗಿ ಕಾಣಿಸ್ತು ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ 2ನೇ ಯುಗ ವೀರಶೈವ ಯುಗ ಅಲ್ವಾ? 2ನೇ ಯುಗದಲ್ಲಿ ವೀರಶೈವ ಪ್ರವಾಹ ಅನ್ನೋದು ಹರಿತು ಅಂತ ಹೇಳ್ತಾರೆ. ಅಂದರೆ ವೀರಶೈವ ಧರ್ಮದ ಕೃತಿಗಳು ರಚನೆ ಆಯಿತು, ಅವರಿಂದ ಕೃತಿಗಳು ರಚನೆ ಆಯಿತು ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಒಂದನ್ನು ಗಮನಿಸಬೇಕು, ಆರಂಭದಲ್ಲಿ ಜೈನ ತತ್ವ ಅಂತ ಹೇಳಿದರು, ಜೈನ ಯುಗ, ಸೆಕೆಂಡು ವೀರಶೈವ ಯುಗ, ಇವೆರಡೂ ಕೂಡಲೇ ಇಲ್ಲ, ಎರಡು ಅಕ್ಕಪಕ್ಕದಲ್ಲೇ ಸಮಾನಾಂತರವಾಗಿ ಹರಿತು ಅಂತ ಹೇಳ್ತಾರೆ. ಅಂದರೆ ಜೈನ ಸಾಹಿತ್ಯ ಒಂದು ಕಡೆ, ವೀರಶೈವ ಧರ್ಮದಲ್ಲಿ ಉಂಟಾದಂಥ ಸಾಹಿತ್ಯ ಮತ್ತೊಂದು ಕಡೆ, ಎರಡು ಸಮನಾಗಿ ಹರಿತಾ ಇದೆ ಅಂತ ಹೇಳ್ತಾರೆ. 3ನೇದು ಬ್ರಾಹ್ಮಣ ಅಥವಾ ವೈಷ್ಣವ ಯುಗ. ಇದು 3ನೇ ಪ್ರವಾಹ ಅಲ್ವಾ? ಆ 2 ಪ್ರವಾಹ ಯಾವ ರೀತಿ ಸಮಾನಾಂತರವಾಗಿ ಹರಿತಾ ಇದೆಯೋ ಅದ್ರ ಜೊತೆಗೇನೆ ಇದು ಕೂಡ ಕೂಡ್ಕೊಂತು, ಇದು ಸಹ ಸಮಾನಾಂತರವಾಗಿ ಅಕ್ಕಪಕ್ಕದಲ್ಲೇ ಹರಿತಾ ಇದೆ ಅಂತ ಅರ್ಥ. ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಜೈನ ಯುಗದಲ್ಲಿ ಜೈನ ಕವಿಗಳಿದ್ರಲ್ವಾ, ಅವರು ಚಂಪು ಸಾಹಿತ್ಯವನ್ನೇ ಯಥೇಚ್ಛವಾಗಿ ಬರೆದಿರೋದು. ಇನ್ನು ವೀರಶೈವ ಯುಗದಲ್ಲಿ ಗದ್ಯ ಹೆಚ್ಚಿನದಾಗಿತ್ತು, ಚಂಪು ಸಾಹಿತ್ಯ ಸ್ವಲ್ಪ ಕಣ್ಮರೆ ಆಯಿತು. ಪದ್ಯ, ಷಟ್ಪದಿ, ರಗಳೆಗಳು ಕೂಡ ವೀರಶೈವ ಯುಗದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಇನ್ನು 3ನೇ ಯುಗ ಬ್ರಾಹ್ಮಣ ಅಥವಾ ವೈಷ್ಣವ ಯುಗದಲ್ಲಿ ಈ ಷಟ್ಪದಿ, ರಗಳೆಯ ಜೊತೆಗೆ ಕೀರ್ತನೆಗಳು ಸಹ ಉಟ್ಕೊಂತು ಈ ಬ್ರಾಹ್ಮಣ ಯುಗದಲ್ಲಿ, ಹೌದಲ್ವಾ? ಹಾಗಂತ ಚಂಪು ಸಾಹಿತ್ಯ ಏನು ಅಲ್ಲಿಗೆ ಕೊನೆಯಾಗಲಿಲ್ಲ, ಅದು ವೀರಶೈವ ಯುಗದಲ್ಲೂ ಸಹ ಚಂಪು ಸಾಹಿತ್ಯವನ್ನು ನಾವು ಗುರುತಿಸ್ಬೋದು. ವೀರಶೈವ ಯುಗದಲ್ಲಿ ಗದ್ಯ ಹೆಚ್ಚು, ಈ ಪದ್ಯ ಅದೆಲ್ಲ ಅಲ್ಲಿಗೆ ಮುಕ್ತಾಯ ಆಗೋಗ್ಬಿಡ್ತಾ ಇಲ್ಲ, ಬ್ರಾಹ್ಮಣ ಯುಗದಲ್ಲೂ ಸಹ ನಾವು ಷಟ್ಪದಿ, ರಗಳೆಗಳನ್ನ ನೋಡ್ತೀವಿ. ಹಾಗಾಗಿ 3 ಸಹ ಒಂದೇ ಸಮನಾಗಿ ಹರಿದು ಬಂತು, ಪ್ರವಾಹ ಈ ಥರ ಬಂತು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ಫರ್ಡಿನ್ಯಾಂಡ್ ಕಿಟೆಲ್ ಅವರು ಮತ ಮತ್ತು ಭಾಷೆ ಇವೆರಡೂ ದೃಷ್ಟಿಯಿಂದ ವಿಭಾಗೀಕರಣವನ್ನು ಮಾಡ್ತಾರೆ.
ಯಾವ ಥರ ಅಂದರೆ, ಮೊದಲನೇದಾಗಿ ಜೈನ ಯುಗ. ಈ ಜೈನ ಯುಗದಲ್ಲಿ ಹಳಗನ್ನಡ ಭಾಷೆ ಪ್ರಚಲಿತದಲ್ಲಿತ್ತು ಅಂತ ಹೇಳ್ತಾರೆ. ಎರಡನೇದು ವೀರಶೈವ ಯುಗ, ಇದರಲ್ಲಿ ನಡುಗನ್ನಡ ಭಾಷೆ ಪ್ರಚಲಿತದಲ್ಲಿ ಇತ್ತು. ಮೂರನೇದು ಬ್ರಾಹ್ಮಣ ಅಥವಾ ವೈಷ್ಣವ ಯುಗ, ಹೊಸಗನ್ನಡ ಭಾಷೆ ಇತ್ತು ಇಲ್ಲಿ. ನೋಡಿ, ಈ ಥರ ಅನೇಕ ವಿದ್ವಾಂಸರು ತಮ್ಮ ತಮ್ಮ ಸಂಶೋಧನೆ ಮತ್ತು ಆಲೋಚನೆಯ ಮೂಲಕ ಅನೇಕ ವಿಭಾಗಿ ಕ್ರಮವನ್ನು ಹೇಳ್ತಾರೆ. ಮುಖ್ಯವಾಗಿ ಎಕ್ಸಾಮಲ್ಲಿ ನಾವು ಗಮನ ಹರಿಸಬೇಕಾಗಿರೋದು ತೀತಾ ಶರ್ಮಾ ಅವರು ಮಾಡಿರುವಂಥ ವಿಭಾಗಿ ಕ್ರಮ, ಕೆ ವೆಂಕಟರಾಮಪ್ಪ ಮಾಡಿರುವಂಥ ವಿಭಾಗಿ ಕ್ರಮಗಳು, BM ಶ್ರೀಕಂಠಯ್ಯ, BL ರೈಸು, ತಸು ಶ್ಯಾಮರಾಯರು ಮತ್ತು ರಂಶ್ರೀ ಮುಗುಳಿಯವರು ಹೇಳಿರುವಂಥ ವಿಭಾಗಿ ಕ್ರಮವನ್ನು ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ಮಲ್ಟಿಪಲ್ ಚಾಯ್ಸಲ್ಲಿ ಇದನ್ನು ಕೇಳ್ತಾರೆ. ಜೊತೆಗೆ ಲಾಸ್ಟ್ HSTR ನೋಟಿಫಿಕೇಷನ್ನಲ್ಲಿ ತಸು ಶ್ಯಾಮರಾಯರು ಮಾಡಿರುವಂಥ ವಿಭಾಗಿ ಕ್ರಮವನ್ನೇ ಕೇಳಿರೋದು. ಒಂದ್ಸಲ ಹಳೆ ಸಿಲೆಬಸ್ ತೆಗೆದು ನೋಡಿ. ಜೊತೆಗೆ PU ಸಿಲೆಬಸ್ಸಲ್ಲಿ ಇದೇ ವಿಭಾಗಿ ಕ್ರಮವನ್ನು ಡೀಟೇಲ್ ಆಗಿ ಕೇಳಿರ್ತಾರೆ. ನೀಟಾಗಿ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ ಪೇಪರ್ 2ನಲ್ಲಿ. ಹಾಗಾಗಿ ಈ ಎಲ್ಲ ವಿಭಾಗಿ ಕ್ರಮವನ್ನು ಒಂದ್ಸಲ ನೋಡ್ಕೊಳ್ಳಿ. ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಮೇ ಬಿ ಸೆಕೆಂಡ್ನೇ ವಿಡಿಯೋ ಇರಬೇಕೇನೋ, ಇಲ್ಲಿ ಟ್ಯಾಗಲ್ಲಿ ಹಾಕಿರ್ತೀನಿ. ಯಾರಿಗೆ ನೋಡಬೇಕು, ಆ ಮಾಹಿತಿ ಬೇಕು ಅನಿಸುತ್ತೋ ಒಂದ್ಸಲ ನೋಡಿ. ಸರಿ, ನಮ್ಮ ವಿದ್ವಾಂಸರು ಸಿಕ್ಕಿರುವಂತಹ ಸಾಹಿತ್ಯವನ್ನೆಲ್ಲ ಕ್ರೋಢೀಕರಿಸಿ ಸಂಶೋಧನೆ ಮಾಡಿ ಇಂತಿಂಥ ಕಾಲಘಟ್ಟಕ್ಕೆ ಸೇರಿದು ಅಂತ ವಿಭಾಗಿ ಕ್ರಮವನ್ನು ಮಾಡಿ ಕೊಟ್ಟರು. ಅದರಲ್ಲಿ ಮುಖ್ಯವಾಗಿ ನಾವು ರಂಶ್ರೀ ಮುಗುಳಿಯವರು ಹೇಳಿರುವಂತಹ ಪಂಪಯುಗ, ಬಸವಯುಗ, ಕುಮಾರ ವ್ಯಾಸಯುಗ ಮತ್ತು ತಸು ಶ್ಯಾಮರಾಯರು ಹೇಳಿರುವಂತಹ ಪಂಪ ಪೂರ್ವಯುಗ, ಪಂಪಯುಗ, ಹರಿಹರಯುಗ, ಕುಮಾರ ವ್ಯಾಸಯುಗ, ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡೋಣ. ಇಲ್ಲಿ ಈ ಕಾಲಘಟ್ಟವನ್ನು ನೋಡ್ಕೊಳ್ಳಿ. ಒಂದು ಸ್ವಲ್ಪ ಅಲ್ಲಿರುವಂಥ ಮಾಹಿತಿ ಒಂದೇ, ಆದರೆ ಅವರು ವಿಂಗಡಣೆ ಮಾಡಿರುವಂತಹ ವಿಭಾಗಿ ಕ್ರಮ ಬೇರೆ ಬೇರೆ ಇದೆ. ಕನ್ನಡ ಸಾಹಿತ್ಯ ಆರಂಭದಿಂದ ಪಂಪನವರೆಗೆ ಎಲ್ಲ ಸಾಹಿತ್ಯವನ್ನು ನಾವು ಪಂಪ ಪೂರ್ವಯುಗ ಅಂತ ಕರಿತೀವಿ. ಈ ಯುಗದಲ್ಲಿ ಮೊದಲಿಗೆ ನಮಗೆ ಕವಿರಾಜ ಮಾರ್ಗ ಒಂದೇ ಉಪಲಬ್ಧವಾಗಿರುವಂಥ ಕೃತಿ. ಅನೇಕ ದೃಷ್ಟಿಯಿಂದ ಇದು ತುಂಬಾ ಬೆಲೆಯುಳ್ಳಂತಹ ಕೃತಿ ಅಂತಲೇ ಕರೆಸ್ಕೊಡುತ್ತೆ. ಮತ್ತು ವಡ್ಡಾರದನೇನು ಸಿಕ್ಕಿದೆಯಲ್ವಾ ಅಂತ ಅನ್ನಿಸ್ಬೋದು. ವಡ್ಡಾರದನೆ ಕೂಡ ಪಂಪ ಪೂರ್ವಯುಗದ ಒಂದು ಮಹತ್ವದ ಗದ್ಯ ಕೃತಿ ಅಂತಲೇ ಕರೀತಾರೆ. ಆದರೆ ಈ ಕೃತಿಯ ಕಾಲಘಟ್ಟ ಯಾವುದು ಅಂತ ಖಚಿತವಾಗಿ ಕಂಡು ಬಂದಿಲ್ಲ ಅಲ್ವಾ. ಇದೇ ಕಾರಣಕ್ಕೆ ಕೆಲ ಊಹೆಗಳಿಂದ ವಡ್ಡಾರದನೆ ಇಂತಿಷ್ಟು ಕಾಲಘಟ್ಟದಲ್ಲಿ ರಚನೆ ಆಗಿರ್ಬೋದು ಅಂತ ಕಂಡುಕೊಂಡಿದ್ದೀವಿ. ಆದರೂ ಇದೆಲ್ಲ ಪಕ್ಕಕ್ಕಿಟ್ರೂ ಕವಿರಾಜ ಮಾರ್ಗ ಮತ್ತು ವಡ್ಡಾರದನೆ ಈ ಎರಡು ಕೃತಿಗಳು ಪಂಪ ಪೂರ್ವಯುಗದಲ್ಲಿ ರಚನೆಯಾಗಿತ್ತು ಅನ್ನೋದಂತೂ ಸುಳ್ಳಲ್ಲ. ಸರಿ, ಶ್ರೀ ವಿಜಯ ಬರೆದಿರುವಂಥ ಕವಿರಾಜ ಮಾರ್ಗ ಕೃತಿ, ಶಿವಕೋಟ್ಯಾಚಾರ್ಯ ಅವರು ಬರೆದಿರುವಂಥ ವಡ್ಡಾರಾಧನೆ ಕೃತಿ. ಈ ಕವಿ ಮತ್ತು ಕೃತಿಗಳನ್ನ ಬಿಟ್ಟರೆ ಬೇರೆ ಯಾರು ಇವ್ರಿಗೂ ಮುಂಚೆ ಕವಿಗಳಿರಲಿಲ್ವಾ ಅಂತಂದರೆ ನಿಜವಾಗ್ಲೂ ಕವಿಗಳಿದ್ರು. ಹೆಂಗೆ ಹೇಳ್ತೀರಾ ಅಂದರೆ, ಈ ಕೃತಿಗಳಾದಮೇಲೆ ಬಂದಂಥ ಕವಿಗಳು ಬರೆದಿರೋವಂಥ ಕೃತಿಗಳಲ್ಲಿ ಕೆಲವೊಂದು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅದರಿಂದ ಗೊತ್ತಾಗುತ್ತೆ ಕವಿರಾಜ ಮಾರ್ಗಕ್ಕೂ ಮುಂಚೆನೇ ಕನ್ನಡದ ಕವಿಗಳಿದ್ರು ಅಂತ. ಜೊತೆಗೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ಪಂಪ ಪೂರ್ವ ಯುಗದ ಕವಿಗಳನ್ನು ಸಹ ನಾವು ಪಟ್ಟಿ ಮಾಡ್ಬೋದು. ಸರಿ, ಸುಮಾರು ಒಂದು 15 ಜನರ ಹೆಸರುಗಳನ್ನ ಪಟ್ಟಿ ಮಾಡ್ಬೋದು. ಹೇಗೆ ಅಂತ ಅಂದರೆ, ಕವಿರಾಜ ಮಾರ್ಗಕಾರ ಒಬ್ಬರಾಗ್ತಾರೆ. ಅದೇ ಕೃತಿಯಲ್ಲಿ ಗದ್ಯ ಕವಿಗಳು, ಪದ್ಯ ಕವಿಗಳು ಅಂತ ಕೆಲವೊಂದಿಷ್ಟು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ ಅವರು. ನೆಕ್ಸ್ಟ್ ಶಿವಕೋಟ್ಯಾಚಾರ್ಯ ಅವರು. ಇಲ್ಲಿಗೆ ಒಂದು 6-7 ಜನ ಆದ್ರಲ್ವಾ. ಮಿಕ್ದವ್ರು ಯಾರು, ಯಾವ ಕೃತಿಯಲ್ಲಿ ಅವ್ರ ಹೆಸರು ಉಲ್ಲೇಖ ಆಗಿದೆ ಅಂತ ಇವಾಗ ನೋಡೋಣ. ಮೊದಲಿಗೆ ಅಸಗ ಕವಿ. ಈ ಕವಿ ಬಗ್ಗೆ ಯಾರು ವರ್ಣನೆ ಮಾಡಿದ್ದಾರೆ ಅಥವಾ ಇವ್ರು ಬರೆದಿರೋಂಥ ಕೃತಿ ಸಿಕ್ಕಿದೆಯಾ ಅಂತ ಅಂದರೆ, ಕನ್ನಡದ 2ನೇ ರತ್ನತ್ರಯ ಅಂತ ಕರೆಸ್ಕೊಳ್ಳೋ ಪೊನ್ನ ಮಹಾಕವಿ 10ನೇ ಶತಮಾನದಲ್ಲಿದ್ದರಲ್ವಾ. ಅವ್ರ ಕಾಲಘಟ್ಟ 930. ಪೊನ್ನ ಕವಿ ಅವ್ರು ಹೇಳ್ತಾರೆ, ತಾನು ಕನ್ನಡ ಕವಿತೆಯೊಳ ಅಸಗಂಗೆ 100 ಮಡಿ ಅಂತ ಹೇಳ್ತಾರೆ ಶಾಂತಿ ಪುರಾಣದಲ್ಲಿ. ಪೊನ್ನಕವಿ ತನ್ನ ಕವಿತಾ ಪ್ರೌಢಿಮೆಯನ್ನು ಅಸಗನಿಗೆ ಹೋಲಿಕೆ ಮಾಡಿಕೊಂಡು ಅತಿಶಯೋಕ್ತಿಯಲ್ಲಿ ಹೇಳ್ತಾ ಇದ್ದಾರೆ. ನಾನು ಅಸಗನಿಗೂ 100 ಪಟ್ಟು ಹೆಚ್ಚಿನದಾಗಿ ಕನ್ನಡದಲ್ಲಿ ಕವಿತೆಯನ್ನು ಅದ್ಭುತವಾಗಿ ಬರಿತೀನಿ ಅಂತ ಹೇಳ್ಕೊಂಡಿದ್ದಾರೆ. ಹೌದಲ್ವಾ. ಇದರಿಂದ ಗೊತ್ತಾಗುತ್ತೆ ಪೊನ್ನನಿಗೂ ಹಿಂದೆನೇ ಅಸಗ ಅನ್ನೋ ಕವಿ ಇದ್ದರು ಅಂತ. ನಮಗೆ ಗೊತ್ತಿರೋ ಹಾಗೆ ಪೊನ್ನಕವಿ ಮಹಾನ್ ಕವಿ. ಇವರು ತಮ್ಮ ಕೃತಿಯಲ್ಲಿ ತಮ್ಮ ಹಿಂದಿನ ಯಾರೋ ಒಬ್ಬ ಕವಿಯ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವ್ರು ಬರೆದಿರುವಂಥ ಕೃತಿ ಆಗಿನ ಕಾಲಕ್ಕೆ ಫೇಮಸ್ ಇರ್ಬೋದು, ಪ್ರಸಿದ್ಧಿ ಆಗಿರ್ಬೋದು. ಅವ್ರ ಕೃತಿಗಿನ ತುಂಬ ಚೆನ್ನಾಗಿ ನಾನು ಬರೆದಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಈ ಕವಿ ಬರೆದಿರೋಂತಹ ಉಲ್ಲೇಖ ಮಾಡಿರೋಂತಹ ಕವಿ ಆಗಿನ ಕಾಲಘಟ್ಟಕ್ಕೆ ಪ್ರಸಿದ್ಧಿನ ಪಡ್ಕೊಂಡಿರ್ಬೇಕಲ್ವಾ. ಅಸಗ ಅನ್ನೋ ಕವಿ ಇರಬೇಕಲ್ವಾ ಇವ್ರು ಉಲ್ಲೇಖ ಮಾಡಿದ್ದಾರೆ ಅಂತಂದರೆ. ಯಾರ್ಯಾರನ್ನೋ ಹೆಸರನ್ನ ಸುಮ್ಮನೆ ಉಲ್ಲೇಖ ಮಾಡೋದಿಲ್ಲ ಕವಿಗಳು. ಹಾಗಾಗಿ ಅಸಗ ಅನ್ನೋ ಕವಿ ಇರಲೇಬೇಕು ಅನ್ನೋದು ಈ ಒಂದು ಸಾಲಿಂದನೇ ಗೊತ್ತಾಗುತ್ತೆ. ಬರೀ ಇವರಷ್ಟೇ ಉಲ್ಲೇಖ ಮಾಡಿಲ್ಲ ಅಸಗ ಅನ್ನೋ ಹೆಸರನ್ನು. ಮುಂದೆ ಬಂದಿರೋಂಥ ದುರ್ಗಸಿಂಹ ಆಗಿರ್ಬೋದು, ನಯಸೇನ ಕೂಡ ಈ ಒಂದು ಅಸಗನ ಬಗ್ಗೆ ಹೊಗಳಿಕೆಯ ಮಾತನ್ನು ಆಡಿದ್ದಾರೆ. ಕೇಶಿರಾಜ ತನ್ನ ವ್ಯಾಕರಣ ಗ್ರಂಥದಲ್ಲಿ ಪ್ರಮಾಣೀಭೂತರಾದ ಕವಿಗಳಲ್ಲಿ ಅಸಗನನ್ನು ಸಹ ಪರಿಗಣನೆಗೆ ತಗೊಂಡಿದ್ದಾರೆ. ಅವರು ಸಹ ಇದ್ರು ಅಂತ. ಸರಿ, ಇಲ್ಲಿವರೆಗೆ ಅಸಗ ಕವಿ ಇದ್ರು ಅಂತ ಗೊತ್ತಾಯಿತು. ಹಾಗಿದ್ರೆ ಇವರು ಕನ್ನಡದಲ್ಲಿ ಕೃತಿಗಳ ರಚನೆ ಮಾಡಿದಾರಾ ಅನ್ನೋ ಪ್ರಶ್ನೆಗೆ ಜಯಕೀರ್ತಿ ಬರೆದಿರೋಂಥ ಚಂದೋನು ಶಾಸನ
ಅನ್ನೋ ಕೃತಿನಲ್ಲಿ ಕರ್ನಾಟಕ ಕುಮಾರ ಸಂಭವ ಕಾವ್ಯಂ ಅನ್ನೋ ಕೃತಿಯ ಉಲ್ಲೇಖ ಮಾಡಿದ್ದಾರೆ. ಇದು ಅಸಗ ಕವಿ ಬರೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಹುಶಃ ಈ ಕೃತಿ ಕಾಳಿದಾಸ ಬರೆದಿರೋಂಥ ಕುಮಾರ ಸಂಭವ ಈ ಕೃತಿಯ ಅನುವಾದ ಆಗಿರಬೇಕು ಅಂತಲೂ ಊಹೆ ಇದೆ. ಯಾಕೆ ಈ ಥರ ಹೇಳ್ತಾ ಇದ್ದೀವಿ ಅಂದರೆ ಈ ಕೃತಿ ನಮಗೆ ಸಿಕ್ಕಿಲ್ವಲ್ಲ, ಹಾಗೆ ಇವರು ಸಂಸ್ಕೃತದಲ್ಲಿ ವರ್ಧಮಾನ ಚರಿತೆ ಮತ್ತು ಶಾಂತಿ ಪುರಾಣ ಅನ್ನೋ ಕೃತಿಗಳನ್ನು ಬರೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಖಚಿತವಾಗಿ ಶ್ರೀ ಅಸಗ ಭೂಪಕೃತೆ ವರ್ಧಮಾನ ಚರಿತೆ ಅಂತ ಇದೆಯಲ್ವಾ, ವರ್ಧಮಾನ ಚರಿತೆ ಅಸಗ ಕವಿದೆ ಅಂತ ಗೊತ್ತಾಗ್ತಿದೆ. ಬಹುಶಃ ಇವರು ರಾಜರಾಗಿದ್ರ ಅಸಗ ಭೂಪಕೃತೆ, ಇಲ್ಲಿ ಭೂಪಕೃತೆ ಅಂತಂದರೆ ಅರಸನಿಗೆ ಸಂಬೋಧನೆ ಮಾಡಿರುವಂತಹ ಹೆಸರು. ಹಾಗಾಗಿ ಅಸಗ ರಾಜನಾಗಿರಬೇಕು ಅಂತಲೂ ಸಹ ಇದರಿಂದ ಗೊತ್ತಾಗ್ತಾ ಇದೆ. ನಮ್ಮ ಪೊನ್ನಕವಿ ಇವರು ಬರೆದಿರುವಂಥ ಶಾಂತಿ ಪುರಾಣವನ್ನು ಓದ್ಕೊಂಡಿರಬೇಕು ಅಥವಾ ತಿಳ್ಕೊಂಡಿರಬೇಕು. ನಂತರ ಕನ್ನಡದಲ್ಲಿ ಶಾಂತಿ ಪುರಾಣವನ್ನು ಪೊನ್ನಕವಿ ಬರೆದಿರ್ಬೋದು ಅನ್ನೋದು ಸಹ ಊಹೆ. ಆದರೆ ಇದ್ರ ಬಗ್ಗೆ ನಮಗೆ ಗೊತ್ತಿರೋ ಮಾಹಿತಿ ಏನು? ಅತ್ತಿಮವ್ವೆಯ ತಂದೆಯಾಗಿರುವಂಥ ಮಲ್ಲಪ್ಪ, ಪೊನ್ನಿಮಯ್ಯ ಅವನ ತಮ್ಮ, ಅವರಿಬ್ಬರೂ ತನ್ನ ಗುರುಗಳಾಗಿರುವಂಥ ದಿನಚಂದ್ರ ದೇವನ ನೆನಪಿಗೋಸ್ಕರ ಪೊನ್ನನ ಕೈಯಲ್ಲಿ ಶಾಂತಿ ಪುರಾಣವನ್ನು ಬರೆಸಿದ್ರಂತೆ. ನಂತರ ಅತ್ತಿಮಬ್ಬೆ ಆ ಶಾಂತಿ ಪುರಾಣವನ್ನು ಸಹಸ್ರ ಪ್ರತಿಗಳಾಗಿ ಮಾಡಿಸಿ ಆ ಊರಿನ ತುಂಬ ಹಂಚಿದ್ರಂತೆ, ದಾನ ಮಾಡಿದ್ರಂತೆ. ಹಾಗಾಗಿ ಅತ್ತಿಮಬ್ಬೆಗೆ ದಾನ ಚಿಂತಾಮಣಿ ಅನ್ನೋ ಹೆಸರು ಬಂತು. ಈ ಎಲ್ಲ ಮಾಹಿತಿ ಗೊತ್ತೇ ಇದೆ. ಆದರೆ ಇದೇ ಪುರಾಣದಲ್ಲಿ, ಶಾಂತಿ ಪುರಾಣದಲ್ಲಿ ಅಸಗಂಗೆ 100 ಮಡಿ ಅಂತ ಹೇಳ್ಕೊಂಡಿದ್ದಾರಲ್ವಾ, ಬಹುಶಃ ಈ ಕೃತಿಯನ್ನು ಓದಿರ್ಬೋದು. ಸಂಸ್ಕೃತದ ಶಾಂತಿ ಪುರಾಣವನ್ನು, ಅಸಗನ ಕೃತಿಯನ್ನು ಪೊನ್ನಕವಿ ಓದಿರ್ಬೋದು ಅಥವಾ ಗೊತ್ತಿರ್ಬೋದು ಅನ್ನೋ ಊಹೆ ಮಾಡ್ಬೋದು ನಾವು. ಇನ್ನು ನೆಕ್ಸ್ಟ್ ಗುಣನಂದಿಯವರು. ಶ್ರವಣಬೆಳಗೊಳದ ಶಾಸನಗಳಿಂದ ಈತ ಒಬ್ಬ ಪಂಡಿತ ಯತಿಯಾಗಿರಬೇಕು, ಸಾಹಿತ್ಯ ವಿದ್ಯಾಪತಿಯಾಗಿರಬೇಕು ಅಂತ ಗೊತ್ತಾಗುತ್ತೆ. ಇವ್ರ ಶಿಷ್ಯ ದೇವೇಂದ್ರ ಮುನಿ. ದೇವೇಂದ್ರ ಮುನಿ ಯಾರು ಹೇಳಿ? ಪಂಪನ ಗುರುವಾಗಿದ್ದವರು. ಪಂಪನ ಕಾಲ ಸರಿಸುಮಾರು 941. ಆದರೆ ಗುಣನಂದಿ ಅದಕ್ಕೂ ಮುಂಚೆ ಅಂದರೆ ಸುಮಾರು 900ರಲ್ಲೇ ಇದ್ದಂತಹ ಕವಿಗಳಿರಬೇಕು. ನೋಡಿ, ಪಂಪನ ಗುರುವಿಗೆ ಗುರುವಾಗಿದ್ದಂತಹ ಈ ಗುಣನಂದಿ ಬಹುಶಃ ಸವ್ಯಸಾಚಿಯಾಗಿರಬೇಕು. ಕನ್ನಡದಲ್ಲೂ ಕೂಡ ಇವರು ಗ್ರಂಥವನ್ನು ರಚನೆ ಮಾಡಿರಬೇಕು. ಇದಕ್ಕೆ ಆಧಾರ ಎಲ್ಲಿ ಸಿಗುತ್ತೆ ಅಂತ ಅಂದರೆ 15ನೇ ಶತಮಾನದ ಮಲ್ಲಿಕಾರ್ಜುನ ಕವಿ ಸೂಕ್ತಿ ಸುಧಾರಣವ ಅನ್ನೋ ಸಂಕಲನ ಗ್ರಂಥದಲ್ಲಿ ಯಾರ್ಯಾರಿಂದ ಪದ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಬೇಕಾದ್ರೆ, ಜನ್ನನ ದೇಸೆ, ಪಂಪನ ಗುಣಂ, ಗುಣನಂದಿಯ ತೋಂಡು, ನೆಲಸಿರ್ಪುವಿ ಸುಕವಿ ಮಲ್ಲನ ಕಾವ್ಯ ವಿಳಾಸ ಗೇಹದೊಳ್ ಅಂತ ಹೇಳಿದ್ದಾರೆ. ಇಲ್ಲಿ ವರ್ಣಿಸಿರೋಂಥ ಕವಿಗಳೆಲ್ಲ ಪ್ರಸಿದ್ಧ ಕನ್ನಡ ಕವಿಗಳಲ್ವಾ. ಇವ್ರ ಜೊತೆ ಗುಣನಂದಿಯ ಉಲ್ಲೇಖ ಆಗಿದೆ ಅಂತ ಅಂದರೆ ಅವರು ಸಹ ಆಗಿನ ಕಾಲಘಟ್ಟಕ್ಕೆ ಮಹಾನ್ ಕವಿನೇ ಆಗಿರಬೇಕು. ಕೇಶಿರಾಜನ ಕೃತಿಯಲ್ಲೂ ನಾವು ಗುಣನಂದಿಯ ಹೆಸರನ್ನು ಗುರುತಿಸ್ಬೋದು. ಜೊತೆಗೆ 16ನೇ ಶತಮಾನದ ನಂಜುಂಡ ಕವಿ ತನ್ನ ಕುಮಾರರಾಮ ಕಥೆಯಲ್ಲಿ ಇಂಪು ಪಡೆದ ಕವಿತಾ ರಸಲಹರಿಯ ಸೊಂಪು ಅಂತ ಗುಣನಂದಿಯನ್ನು ಹೊಗಳಿದ್ದಾರೆ. ಇಷ್ಟೆಲ್ಲ ಹೊಗಳಿಕೆಗೆ ಪಾತ್ರ ಆಗಿರೋಂಥ ಗುಣನಂದಿ ಬರೆದಿರೋಂಥ ಕೃತಿ ಮಾತ್ರ ಸಿಗದಲೇ ಇರೋದು ನಮ್ಮ ದುರಾದೃಷ್ಟನೇ ಸರಿ. ಮುಂದಿನ ಕವಿ 1ನೇ ಗುಣವರ್ಮ. ನೋಡಿ, ಗುಣವರ್ಮ ಅಂತ ಕೇಳಿದ್ರೆ ಇಬ್ಬಿಬ್ಬರು ಹೆಸರು ನೆನಪಾಗುತ್ತೆ, 1ನೇ ಗುಣವರ್ಮ ಮತ್ತು 2ನೇ ಗುಣವರ್ಮ ಅಂತ. ಆದರೆ ಸಂಶಯ ಬೇಡ, 2ನೇ ಗುಣವರ್ಮ 12ನೇ ಶತಮಾನದ ಪೂರ್ವಾರ್ಧದಲ್ಲಿದ್ದಂತಹ ಕವಿ. ಕಾಲ 1225ರಲ್ಲಿದ್ದಂತಹ ಕವಿ 2ನೇ ಗುಣವರ್ಮ. ಅವರು ಬರೆದಿರುವಂಥ ಕೃತಿ ಪುಷ್ಪದಂತ ಪುರಾಣ ಅನ್ನೋ ಚಂಪು ಕೃತಿಯನ್ನು ಬರೀತಾರೆ. ಆದರೆ ಈ ಗುಣವರ್ಮ ಬೇರೆ, 1ನೇ ಗುಣವರ್ಮ. ಇವರು ಸರಿಸುಮಾರು 900ರಲ್ಲಿದ್ದಂತಹ ಗುಣವರ್ಮ 1ನೇ ಗುಣವರ್ಮ ಆಗಿರ್ತಾರೆ. ಶೂದ್ರಕ ಮತ್ತು ಹರಿವಂಶ ಅನ್ನೋ ಗ್ರಂಥವನ್ನು ಬರೆದಿರುವಂತಹ ಗುಣವರ್ಮ. ಸರಿ, ಇವ್ರ ಕೃತಿಗಳು ನಮಗೆ ಸಿಕ್ಕಿದವಾ ಅಂತ ಅಂದರೆ ಇವ್ರ ಕೃತಿಗಳು ನಮಗೆ ಸಿಕ್ಕಿಲ್ಲ. ಆದರೆ ಕೆಲವೊಂದು ಕವಿಗಳು ಇವರ ಕೃತಿಯಲ್ಲಿ ಬರೆದಿರುವಂತಹ ಪದ್ಯಗಳನ್ನ ತಮ್ಮ ಕೃತಿಯಲ್ಲಿ ಬರ್ಕೊಂಡಿದ್ದಾರೆ. ಆ ಥರ ಗುಣವರ್ಮನ ಬಗ್ಗೆ ಉಲ್ಲೇಖ ಮಾಡಿರುವಂತಹ ಕವಿಗಳಲ್ಲಿ ತುಂಬ ಹಳಬರು, ಮೊದಲಿಗರು ಅಂತಂದರೆ ನಯಸೇನ ಆಗ್ತಾರೆ. ನಯಸೇನ ತಮ್ಮ ಕೃತಿಯಾಗಿರೋ ಧರ್ಮಾಮೃತ ಅನ್ನೋ ಕೃತಿನಲ್ಲಿ ಗುಣವರ್ಮನ ಜಾಣ್ ತನ್ನಲ್ಲಿ ನೆಲೆಸಲಿ ಅಂತ ಕೋರ್ಕೊಂಡಿದ್ದಾರೆ. ಅಂದರೆ ಅವನ ಜಾಣ್ಮೆಯನ್ನು ಹೊಗಳಿದ್ದಾರೆ. ಇದರಿಂದ 1ನೇ ಗುಣವರ್ಮ 10ನೇ ಶತಮಾನದ ಮೇಲ್ಪಂಕ್ತಿಯಲ್ಲಿ ನಿಲ್ಲುವಂಥ ಕವಿ ಅಂತ ಗೊತ್ತಾಗುತ್ತಲ್ವ. ಮತ್ತು ಅವನ ಜಾಣ್ಮೆಯನ್ನು ಮೆಚ್ಚಿಕೊಂಡು ಮೇಲ್ಪಂಕ್ತಿಯ ಕವಿ ಅಂತಲೇ ಅವರು ತೋರಿಸ್ಕೊಟ್ಟಿದ್ದಾರೆ. ಯಾರು? ನಯಸೇನ ಕವಿ. ಇವರೊಬ್ಬರೇನ ಉಲ್ಲೇಖ ಮಾಡಿರೋದು ಅಂದರೆ ಇಲ್ಲ. ರುದ್ರಭಟ್ಟ, ಪಾರ್ಶ್ವ ಪಂಡಿತ, ಕೇಶಿರಾಜ, 2ನೇ ನಾಗವರ್ಮ ಇವರೆಲ್ಲನೂ ಸಹ ಗುಣವರ್ಮನ ಬಗ್ಗೆ ಹೊಗಳಿಕೆಯ ಮಾತನಾಡಿದ್ದಾರೆ. ಬಹುಶಃ ಇವ್ರಿಗೆಲ್ಲ ಗುಣವರ್ಮ ಗೊತ್ತಿತ್ತು ಅಂತ ಕಾಣುತ್ತೆ. ಆದರೆ ಇವ್ರ ಗ್ರಂಥ ನಮಗೆ ಸಿಕ್ಕಿಲ್ವಲ್ಲ. ಆದರೂ ಪರವಾಗಿಲ್ಲ, ಇವರು ಬರೆದಿರುವಂಥ ಕೃತಿನಲ್ಲಿ ಕೆಲವೊಂದಿಷ್ಟು ಪದ್ಯಗಳನ್ನ ಆಯ್ಕೆ ಮಾಡಿಕೊಂಡು ಮುಂದಿನ ಕವಿಗಳು ತಮ್ಮ ಕೃತಿಯಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಈ ಪದ್ಯಗಳೇ ಹೇಳುತ್ತೆ 1ನೇ ಗುಣವರ್ಮ ಇದ್ದರು, ಜೊತೆಗೆ ಕೃತಿಯನ್ನು ಬರೆದಿದ್ರು ಅಂತ ಖಚಿತವಾಗಿ ಹೇಳ್ಬೋದು. ಹಾಗೆ ತಗೊಂಡಿರೋರಲ್ಲಿ ಅಭಿವವಾದಿ ವಿದ್ಯಾನಂದ ಅನ್ನೋ ಕವಿ ತಮ್ಮ ಕಾವ್ಯಸಾರ ಅನ್ನೋ ಸಂಕಲನ ಗ್ರಂಥದಲ್ಲಿ ಗುಣವರ್ಮನ ಶೂದ್ರಕದಿಂದ ಎತ್ತಿಕೊಂಡಿರೋಂಥ ಪದ್ಯ ಅಂತ ಉಲ್ಲೇಖ ಮಾಡಿದ್ದಾರೆ ಕೆಲವೊಂದಿಷ್ಟು ಪದ್ಯವನ್ನು. ಜೊತೆಗೆ ಹರಿವಂಶ ಕೃತಿಯಿಂದಲೂ ಪದ್ಯಗಳನ್ನ ತಗೊಂಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಅವರ ಕೃತಿನಲ್ಲಿನೇ. ಇನ್ನು ನಮಗೆಲ್ಲ ಗೊತ್ತಿರೋಂಥ ಮಲ್ಲಿಕಾರ್ಜುನ ತಮ್ಮ ಸೂಕ್ತಿ ಸುಧಾರಣಾವದಲ್ಲಿ 1ನೇ ಗುಣವರ್ಮನ ಕೆಲ ಪದ್ಯಗಳನ್ನು ಅವರು ಸಹ ಉದಾಹರಣೆಯಾಗಿ ತಗೊಂಡಿದ್ದಾರೆ. ಇವರಿಷ್ಟೇ ಅಲ್ಲ, ಕೇಶಿರಾಜ ಕೂಡ ತಮ್ಮ ಶಬ್ದಮಣಿ ಕೃತಿಯಲ್ಲಿ ಈಂದಂ ಪುಲಿಯ ಓಲಿಯರ್ದಳ್
ಹರಿವಂಶ ಪ್ರಯೋಗಂ ಅಂತ ಎರಡು ಹೇಳಿಕೆಯನ್ನು ಕೊಡ್ತಾರೆ ಗುಣವರ್ಮನ ಬಗ್ಗೆ. ಹಾಗಾಗಿ ಇದರಿಂದ ಖಚಿತವಾಗಿ ಗೊತ್ತಾಗುತ್ತೆ ಹರಿವಂಶ ಅನ್ನೋ ಕೃತಿ ಗುಣವರ್ಮಂದೇ ಅಂತ, ಅದರಲ್ಲೂ ಒಂದನೇ ಗುಣವರ್ಮಂದು ಅಂತ. ನೋಡಿ, ಗುಣನಂದಿಗಿಂತ ಇವ್ರು ಸ್ವಲ್ಪ ಪರವಾಗಿಲ್ಲ ಅಲ್ವಾ. ಗುಣನಂದಿ ಬಗ್ಗೆ ಖಚಿತವಾದಂಥ ಯಾವುದೇ ಮಾಹಿತಿ ಸಿಗಲಿಲ್ಲ, ಆದರೆ ಗುಣವರ್ಮನ ಬಗ್ಗೆ ಸ್ವಲ್ಪ ಮಾಹಿತಿ ಸಿಗ್ತಾ ಇದೆ. ಎರಡು ಕೃತಿಗಳು ಇವರೇ ಬರೆದಿದ್ದಾರೆ ಅಂತ ನಮಗೆ ಖಚಿತವಾದ ಮಾಹಿತಿ ಇದೆ, ಶೂದ್ರಕ ಮತ್ತು ಹರಿವಂಶ. ಹಾಗಿದ್ರೆ ಶೂದ್ರಕ ಕೃತಿಯ ಕಥಾವಸ್ತು ಏನಾಗಿರ್ಬೋದು ಗೊತ್ತಿಲ್ಲ ಅಲ್ವಾ. ಆದರೂ ಕೆಲವು ಉದಾಹರಣೆ ಪದ್ಯಗಳಿಂದ ಇದು ಒಂದು ಪ್ರೌಢ ಚಂಪು ಗ್ರಂಥ ಆಗಿರ್ಬೋದು ಅಂತ ಊಹೆ ಮಾಡ್ಬೋದು. ಕವಿಗಳು ಬಳಸಿರೋಂಥ ಪದ್ಯಗಳನ್ನು ಗಮನಿಸಿದ್ರೆ ಪುರಾಣ ಪ್ರಸಿದ್ಧ ರಾಜನ ಚರಿತ್ರೆಯ ಬಗ್ಗೆ ಹೇಳೋ ರೀತಿ ಕಾಣ್ತದೆ, ಹೌದಲ್ವಾ. ಯಾವ ರಾಜ ಇರ್ಬೋದು? ಗಂಗರಾಜನ ಬಿರುದುಗಳಿದೆಯಲ್ವಾ, ಹಾಗಾಗಿ ಗಂಗಾ ವಂಶಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೋ ಒಂದು ಕಥೆಯನ್ನು ಹೇಳ್ತಾ ಇದೆ. ಇದೆಲ್ಲ ನಿಜವೇ ಆಗಿದ್ರೆ ಪಂಪ ರನ್ನರಿಗೆ ಇವರೇ ಸ್ಫೂರ್ತಿ ಆಗಿರ್ಬೋದು, ಬಹುಶಃ ಹೇಳೋಕ್ಕಾಗೋದಿಲ್ಲ. ಯಾಕೆ ಹೇಳಿ, ಅವರು ಲೌಕಿಕ ಕಾವ್ಯವನ್ನು ಬರೀತಾರಲ್ವಾ, ಪಂಪ ಭಾರತ ಮತ್ತು ಗದಾಯುದ್ಧ ಅಂತ. ಆ ಲೌಕಿಕ ಕಾವ್ಯಗಳ ರಾಜಕೀಯ ಧ್ವನಿಯುಕ್ತವಾದ ರಚನೆಗೆ ತಳಹದಿಯನ್ನು ಹಾಕ್ಕೊಟ್ಟವರು ಒಂದನೇ ಗುಣವರ್ಮನೇ ಆಗ್ತಾನೆ ಈ ಶೂದ್ರಕದ ಮೂಲಕ. ಹಾಗಾಗಿ ಹೇಳಿದೆ. ಹಾಗೆ ಇಲ್ಲಿ ಗಂಗಾವಂಶ ಪ್ರಸ್ತಾಪ ಆಯ್ತಲ್ವಾ, ಹಾಗಾಗಿ ಇಲ್ಲಿ ಇಬ್ಬರು ಕವಿಗಳನ್ನ ತಗೊಳ್ಲೇಬೇಕಾಗುತ್ತೆ ಪಂಪ ಪೂರ್ವ ಯುಗದಲ್ಲಿದ್ದವರು ಅಂತ. ಒಬ್ಬರು ದುರ್ವಿನೀತ, ಮತ್ತೊಬ್ಬರು ಸೈಂಗೊಟ್ಟಿ ಶಿವಮಾರ. ದುರ್ವಿನೀತನ ಬಗ್ಗೆ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಇದೆ, ಗದ್ಯ ಕವಿಗಳು ಅಂತ. ಇತಿಹಾಸದ ಮೂಲಕನೇ ಹೋಗ್ಬೇಕು ಅಂತಂದರೆ ದುರ್ವಿನೀತ ಅತ್ಯಂತ ಪ್ರಸಿದ್ಧವಾಗಿರುವಂಥ ಪರಾಕ್ರಮಿ ರಾಜ ಆಗಿದ್ದ. ಪಾಂಡಿತ್ಯದಲ್ಲೂ ಸಹ ಸಾಕಷ್ಟು ಹೆಸರನ್ನ ಮಾಡಿದ್ರು ಅವರು, ಹೌದಲ್ವಾ. ಸಾಹಿತ್ಯ ಪ್ರೇಮಿಯಾಗಿರೋ ದುರ್ವಿನೀತ ಭಾರವಿ ಬರೆದಿರುವಂತಹ ಕಿರಾತಾರ್ಜುನಿಯ ಕೃತಿಗೆ ವ್ಯಾಖ್ಯಾನವನ್ನು ಬರೀತಾರೆ. ಗುಣಾಢ್ಯನ ವಡ್ಡಕಥಾ ಗ್ರಂಥವನ್ನು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರಿಸ್ತಾರೆ. ಬೃಹತ್ ಕಥೆ ಕೂಡ ಇವ್ರದೇ ಕೃತಿ ಅಂತ ಹೇಳ್ತಾರೆ. ಆದರೆ ಇಷ್ಟು ಕೃತಿಗಳಲ್ಲಿ ಕನ್ನಡದಲ್ಲಿ ಯಾವುದು ಬರೆದಿದ್ದಾರೆ ಅಂತ ಸರಿಯಾದ ಮಾಹಿತಿ ಇಲ್ಲ, ಸಂಸ್ಕೃತದಲ್ಲಿ ಮಾತ್ರ ಸಿಕ್ಕಿದಾವಲ್ವಾ. ಹಾಗಾಗಿ ದುರ್ವಿನೀತ ಗಂಗರ ರಾಜ ಆಗಿದ್ರು, ಸಾಹಿತ್ಯ ಪ್ರೇಮಿಯಾಗಿದ್ರು, ಕವಿಗಳು ಆಗಿದ್ರು. ಕನ್ನಡದಲ್ಲಿ ಯಾವ ಕೃತಿ ಬರೆದಿದ್ದಾರೆ ಅನ್ನೋದು ನಮಗೆ ಮಾಹಿತಿ ಇಲ್ಲದಿರೋಂಥ ಕಾರಣ ಅವರೊಬ್ಬರು ಕವಿಗಳು, ಪೂರ್ವಯುಗದ ಕವಿಗಳು ಅಂತ ನಾವು ಗುರುತಿಸ್ಬೋದು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ. ಇನ್ನು ಇದೇ ವಂಶದ ಮತ್ತೊಬ್ಬ ಅರಸ ಕವಿ ರಾಜ ಯಾರು ಅಂದರೆ ಸೈಂಗೊಟ್ಟಿ ಶಿವಮಾರ, ಎರಡನೇ ಶಿವಮಾರ ಅಂತಲೂ ಸಹ ಕರೀತಾರೆ. 10ನೇ ಶತಮಾನದಲ್ಲಿದ್ದಂಥ ಕವಿ ಇವರು. ಗಜಾಷ್ಟಕ ಅನ್ನೋ ಕೃತಿಯನ್ನು ಬರೀತಾರೆ. ಮುಖ್ಯವಾಗಿ ಈ ಕೃತಿ ಕನ್ನಡದಲ್ಲಿ ಬರೆದಿದ್ದಾರೆ ಅಂತ ಗೊತ್ತಾಗುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ ಒವನಿಗೆ ಒನಕೆವಾಡು ಅನ್ನೋದು ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು. ಇದು ಜನಪದ ಸಾಹಿತ್ಯದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಪ್ರಕಾರ, ಹೌದಲ್ವಾ. ಒನಕೆವಾಡು ಅಂತ ಅನ್ನೋದು ಈ ಕೃತಿಯನ್ನು ಒನಕೆವಾಡು ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂತಂತೆ ಮುಂದಕ್ಕೆ. ಇವರು ಶಿವಕುಮಾರ ಮತ ಅಂತ ಮತ್ತೊಂದು ಕೃತಿಯನ್ನು ಬರೆದಿದ್ದಾರೆ, ಆದರೆ ನಮಗೆ ಸಿಕ್ಕಿಲ್ಲ ಅದು. ಸರಿ, ಪಂಪ ಪೂರ್ವಯುಗದ ಕವಿಗಳು ಇಷ್ಟೇ ಜನನ ಅಂತಂದರೆ ಇಲ್ಲ. ನಮ್ಮ ವ್ಯಾಕರಣಕಾರ ಆಗಿರುವಂತಹ ಭಟ್ಟಾಕಳಂಕ ಅವರ ಶಬ್ದಾನುಶಾಸನ ಕೃತಿಯಲ್ಲಿ ಚೂಡಾಮಣಿ ಅನ್ನೋ ತತ್ವಾರ್ಥ ಮಹಾಶಾಸ್ತ್ರ ವ್ಯಾಖ್ಯಾನ ಗ್ರಂಥ ಅನ್ನೋದು ಸಿಕ್ಕಿದೆ ಅಂತ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಚೂಡಾಮಣಿ ವ್ಯಾಖ್ಯಾನ ಗ್ರಂಥವನ್ನು ತುಂಬಲೂರಾಚಾರ್ಯರು ಕನ್ನಡದಲ್ಲಿ ಬರೆದಿದ್ದಾರೆ, ಆದರೆ ನಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಸಿಕ್ಕಿದರೆ ಕನ್ನಡ ಸಾಹಿತ್ಯದ ಬಗ್ಗೆ ವಿಶೇಷ ಬೆಳಕನ್ನು ಈ ಕೃತಿ ಚೆಲ್ತಾ ಇತ್ತಲ್ವಾ. ಆಮೇಲೆ ಇದೇ ಮಾಹಿತಿ ದೇವಚಂದ್ರ ಬರೆದಿರೋಂಥ ರಾಜಾವಳಿ ಕಥೆಯಲ್ಲೂ ಕೂಡ ಸಿಗುತ್ತೆ. ತುಂಬಲೂರಾಚಾರ್ಯರ ಕಾಲಘಟ್ಟದಲ್ಲೇ ಮತ್ತೊಬ್ಬ ಕವಿಗಳು ಬರ್ತಾರೆ, ಶ್ಯಾಮಕುಂದಾಚಾರ್ಯರು ಅಂತ. ಅವರು ಸಹ ನಮ್ಮ ಕನ್ನಡ ಭಾಷೆ, ಆವಾಗ ಕರ್ನಾಟಕ ಭಾಷೆ ಅಂತ ಇತ್ತಂತೆ, ಕರ್ನಾಟಕ ಭಾಷೆಯಲ್ಲಿ ಕನ್ನಡ ಪ್ರಾಭೃತ ಇಲ್ಲವೇ ಪಾರಾ ಪದ್ಧತಿ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಹಾಗಿದ್ರೆ ಈ ಕೃತಿ ಸಿಕ್ಕಿದೆಯಾ? ಇದು ಸಹ ಸಿಕ್ಕಿಲ್ಲ. ಈ ಇಬ್ಬರು ಕವಿಗಳನ್ನ ನಾವು ಗಮನಿಸಿದ್ರೆ ಇವರಿಬ್ಬರು ಜೈನ ಆಚಾರ್ಯರಾಗಿದ್ದರು. ಬಹುಶಃ ತಮ್ಮ ಮನಸ್ಸನ್ನು ಕನ್ನಡದ ಕಡೆ ತಿರುಗಿಸಿ ಜೈನಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಗ್ರಂಥಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಶ್ರೀ ವಿಜಯ, ಕವಿರಾಜ ಮಾರ್ಗ ಬರೆದಿರುವಂತಹ ಶ್ರೀ ವಿಜಯ ಮೊಟ್ಟ ಮೊದಲ ಆಧಾರ ಗ್ರಂಥ, ಲಕ್ಷಣಶಾಸ್ತ್ರ ಗ್ರಂಥ, ಅಲಂಕಾರ ಗ್ರಂಥ ಅಂತೆಲ್ಲ ಕರೆಸ್ಕೊಳ್ಳೋ ಕವಿರಾಜ ಮಾರ್ಗ ಕೃತಿಯನ್ನು ಬರೆದಿರೋರು ಯಾರು ಅಂತ ಹಲವಾರು ವಾದಗ್ರಸ್ತ ವಿಚಾರಗಳು ನಡೆಯುತ್ತೆ. ನೃಪತುಂಗ ಬರೆದಿರ್ಬೋದಾ, ಅಥವಾ ಅವನ ಆಸ್ಥಾನದ ಕವಿ ಯಾರಾದರೂ ಬರೆದಿರ್ಬೋದಾ, ಅಥವಾ ಶ್ರೀ ವಿಜಯ ಬರೆದಿರ್ಬೋದಾ? ಈ ಥರ ಹಲವಾರು ಅಭಿಪ್ರಾಯಗಳು ವಿದ್ವಾಂಸರ ತಲೆಯಲ್ಲಿ ಓಡ್ತಾ ಇರುತ್ತೆ. ಹೀಗಿರಬೇಕಾದ್ರೇ ಅದೇ ಕೃತಿಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಕೃತಿಕಾರ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ. ನೋಡಿ, ಇಲ್ಲಿ ರಾಷ್ಟ್ರಕೂಟರ ದೊರೆಯಾಗಿರುವಂತಹ ನೃಪತುಂಗ ಅವ್ರ ಉಲ್ಲೇಖ ಇದೆ, ಹಾಗೆ ಅವರ ಹೆಚ್ಚು ಪ್ರಶಂಸೆಯನ್ನು ಮಾಡಿದಾರಲ್ವಾ. ಹಾಗಾಗಿ ಯಾವ ಕವಿನೂ ಕೂಡ ತನ್ನ ಕೃತಿಯ ಸಂಪೂರ್ಣವಾಗಿ ತನ್ನ ಸ್ವಪ್ರಶಂಸೆಯನ್ನು ಮಾಡ್ಕೊಳ್ಳೋದಿಲ್ಲ, ಅತಿ ಹೆಚ್ಚಿನದಾಗಿ ಹೊಗಳ್ಕೊಳ್ಳೋದಿಲ್ಲ ಅಲ್ವಾ. ಹಾಗಾಗಿ ಒಂದು ಖಚಿತವಾಗಿ ಹೇಳ್ಬೋದು, ನೃಪತುಂಗ ವಿರಚಿತ ಕೃತಿ ಅಲ್ಲ ಇದು, ಶ್ರೀ ವಿಜಯ ಬರೆದಿರುವಂಥ ಕೃತಿ ಅಂತ. ನೃಪತುಂಗ ರಾಜನ ಆಸ್ಥಾನದಲ್ಲಿ ಶ್ರೀ ವಿಜಯ ಪಂಡಿತ ಇದ್ದರು, ಅವರು ಈ ಕವಿರಾಜ ಮಾರ್ಗ ಕೃತಿಯನ್ನು ಬರೆದಿದ್ದಾರೆ ಅಂತ ಈ ಕೃತಿಯನ್ನು ಓದೋ ಮೂಲಕ ನಾವು ಅರ್ಥ ಮಾಡ್ಕೊಬೋದು. ಈ ಮಾತಿಗೆ ಇಂಬು ಕೊಡೋ ರೀತಿ ದುರ್ಗಸಿಂಹ ಮೊಟ್ಟ ಮೊದಲ ಬಾರಿಗೆ ಶ್ರೀ ವಿಜಯರ ಕವಿ ಮಾರ್ಗಂ ಅಂತ ಗೌರವದಿಂದ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಕವಿರಾಜ ಮಾರ್ಗ ಕೃತಿಯನ್ನು ಬರೆದಿರೋರು ಶ್ರೀ ವಿಜಯನೇ ಅಂತ ಗೊತ್ತಾಗ್ತಿದೆ ಅಲ್ವಾ. ಕೃತಿ ಒಂದ್ಸತಿ ಗಮನಿಸಿ. ಪ್ರತಿ ಪರಿಚ್ಛೇದದ ಕೊನೆಯಲ್ಲಿ ನೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗದೊಳ್ ಅಂತ ಉಲ್ಲೇಖ ಇದೆ. ಬೇರೊಬ್ಬರು ಬರೆದಿರುವಂತಹ ಗ್ರಂಥ ನೃಪತುಂಗರಿಂದ ಅನುಮತವಾಯಿತು ಅಂತ ಅರ್ಥ, ಅವರಿಂದ ಒಪ್ಪಿಗೆ ಪಡೆದು ಅವರ ಆಶ್ರಯಕ್ಕೆ ಅರ್ಹವಾಯಿತು ಅನ್ನೋ ಅರ್ಥ. ಇದರಿಂದನೇ ಗೊತ್ತಾಗುತ್ತೆ ನೋಡಿ, ಶ್ರೀ ವಿಜಯನೇ ಕೃತಿಕಾರ ಅಂತ.
ಇನ್ನು ಇದನ್ನು ದಂಡಿಯ ಕಾವ್ಯಾದರ್ಶದ ಸ್ವತಂತ್ರ ಅನುವಾದ ಅಂತಲೂ ಸಹ ಹೇಳ್ತಾರೆ. ನಮ್ಮ ಕನ್ನಡ ನಾಡಿನ ಎಲ್ಲೆಯ ಬಗ್ಗೆ, ಕನ್ನಡ ಸಂಸ್ಕೃತಿ, ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಮೊಟ್ಟ ಮೊದಲ ಕೃತಿ ಯಾವುದು ಅಂದರೆ ಅದು ಕವಿರಾಜ ಮಾರ್ಗ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೃತಿ ಬಗ್ಗೆ ಚರ್ಚೆ ಮಾಡ್ತೀವಲ್ವಾ, ಆವಾಗ ತಿಳ್ಕೊಳ್ಳೋಣ. ಇನ್ನು ವಡ್ಡಾರಾಧನೆ ಕೃತಿ, ಈಗ ಆಲ್ರೆಡಿ ನಾವು ಕಥಾ ಸರಣಿಯನ್ನು ನೋಡ್ತಾ ಇದ್ದೀವಿ. ಕನ್ನಡದಲ್ಲಿ ಸಿಕ್ಕಿರುವಂಥ ಮೊದಲ ಗದ್ಯ ಕೃತಿಯನ್ನು ಹೆಗ್ಗಳಿಕೆಗೆ ಪಾತ್ರ ಆಗಿರುವಂಥ ವಡ್ಡಾರಾಧನೆ ಕನ್ನಡ ಸಾಹಿತ್ಯದ ಅಪೂರ್ವ ಸಂಪತ್ತು ಅಂದರೆ ತಪ್ಪಾಗೋದಿಲ್ಲ. ಇದರ ಪದಪ್ರಯೋಗಗಳ ಆಧಾರದ ಮೇಲೆ ಬಹುಶಃ ಕ್ರಿಸ್ತ ಶಕ 920ರಲ್ಲಿ ರಚನೆ ಆಗಿರಬೇಕು ಅಂತ DLN ಅವರು ಹೇಳ್ತಾರೆ. ಇದೇ ವಾದವನ್ನು ತುಂಬ ಜನ ವಿದ್ವಾಂಸರು ಒಪ್ಕೊತಾರೆ. ಅಂದರೆ ಇದು ಕಾಲಘಟ್ಟ 920. ಇನ್ನು ಗೋವಿಂದ ಪೈಗಳು ಕವಿರಾಜ ಮಾರ್ಗದಲ್ಲಿ ಹೇಳಿದಂತಹ ಸಮ್ಮಿಶ್ರ ಗದ್ಯ ಕಥೆಯ ಲಕ್ಷಣವನ್ನು ಈ ಕೃತಿ ಹೋಲೋದ್ರಿಂದ ಬಹುಶಃ ಕ್ರಿಸ್ತ ಶಕ 9ನೇ ಶತಮಾನಕ್ಕಿಂತ ಈಚೆಗೆ ರಚನೆ ಆಗಿಲ್ಲ, ಅದಕ್ಕೂ ಹಿಂದೆನೇ ರಚನೆ ಆಗಿರಬೇಕು ಅಂತ ಹೇಳ್ತಾರೆ. ಸರಿ, ಕೃತಿಕಾರ ಯಾರು? ಇದೇ ಕೃತಿನಲ್ಲಿದೆ. ಈ ಪೇಳ್ದ 19 ಕಥೆಗಳು ಶಿವಕೋಟ್ಯಾಚಾರ್ಯರ್ ಪೇಳ್ದ ವಡ್ಡಾರಾಧನೆಯ ಕವಚವು ಮಂಗಳ ಮಹಾಶ್ರೀ ಅಂತ ಅಂತ್ಯದಲ್ಲಿ. ಹಾಗಿದ್ರೆ ಈ 19 ಕಥೆಗಳನ್ನು ಶಿವಕೋಟ್ಯಾಚಾರ್ಯರೇ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ಕವಚವು ಮಂಗಳ ಮಹಾಶ್ರೀ ಅಂತ ಲಾಸ್ಟಲ್ಲಿ ಇದೆಯಲ್ವಾ ಸೆಂಟೆನ್ಸಲ್ಲಿ, ಅದ್ರ ಬಗ್ಗೆ ತುಂಬ ವಿದ್ವಾಂಸರು ಹಲವಾರು ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಏನಂತ ಅಂದರೆ ಇಲ್ಲಿ ಹೇಳಿರುವಂತಹ 19 ಕಥೆಗಳು ಶಿವಕೋಟ್ಯಾಚಾರ್ಯರು ಹೇಳಿರುವಂತಹ ವಡ್ಡಾರಾಧನೆಯ ಕವಚ ರೂಪದಂತಿದೆ ಅಂತ ಹೇಳ್ತಾರೆ. ಈ ವಿದ್ವಾಂಸರು ಏನೇ ಹೇಳ್ಕೊಳ್ಳಿ, ಆದರೆ ಫೈನಲ್ ಆಗಿ ಒಂದು ವಾದ ಬರುತ್ತಲ್ವಾ, ಆ ಮೂಲಕ ಗೊತ್ತಾಗುತ್ತೆ ವಡ್ಡಾರಾಧನೆ ಕೃತಿಯನ್ನು ಬರೆದಿರೋರು ಶಿವಕೋಟ್ಯಾಚಾರ್ಯರು ಅಂತ. ವಡ್ಡಾರಾಧನೆಯ ಮತ್ತೊಂದು ಹೆಸರು ಉಪಸರ್ಗ ಕೇವಲಿಗಳ ಕತೆ. ಒಟ್ಟು ಇದರಲ್ಲಿ 19 ಕಥೆಗಳು ಬರ್ತವೆ. ಮೊದಲನೇದು ಸುಕುಮಾರ ಸ್ವಾಮಿಯ ಕತೆ, ಕೊನೆಯದಾಗಿ ವೃಷಭಸೇನರೆಂಬ ಋಷಿಯ ಕತೆ. ಮತ್ತು ಈ ಕೃತಿಗೆ ಆಕರ ಗ್ರಂಥನೂ ಇದೆ. ಭಗವತಿ ಆರಾಧನಾ ಮತ್ತು ಮೂಲಾಚಾರ ಅನ್ನೋ ಕೃತಿ ವಡ್ಡಾರಾಧನೆ ಕೃತಿಯ ಆಕರ ಗ್ರಂಥ. ಈ ಕತೆ ಆಲ್ರೆಡಿ ನಡೀತಿದೆ ಅಲ್ವಾ, 5ನೇ ಕಥೆಯವರೆಗೂ ಆಗಿದೆ. ಕಥೆಯ ಕೊನೆಯಲ್ಲಿ ವಡ್ಡಾರಾಧನೆ ಸಂಪೂರ್ಣವಾಗಿ ಏನು ಹೇಳುತ್ತೆ ಅಂತ ಹೇಳ್ತೀನಿ. ಸ್ನೇಹಿತರೆ, ಇಲ್ಲಿವರೆಗೂ ಪಂಪ ಪೂರ್ವಯುಗದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಹಾಗೆ ಆ ಕಾಲಘಟ್ಟದಲ್ಲಿ ಕಂಡುಬಂದಂತಹ ಕವಿಗಳು ಕೆಲವೊಂದಿಷ್ಟು ಕೃತಿಗಳನ್ನು ಸಹ ಪರಿಚಯ ಮಾಡ್ಕೊಂಡಿದ್ದೀವಿ. ಸ್ಲೈಡರಿ ಕವಿಗಳ ಪಟ್ಟಿಯನ್ನು ಹಾಕಿರ್ತೀನಿ ನೋಡಿ. ಇನ್ನು 2ನೇ ಟಾಪಿಕ್ಕು, ಸಬ್ ಟಾಪಿಕ್ಕು ರಾಜಾಶ್ರಯ ಧಾರ್ಮಿಕ ಸ್ವರೂಪ ಸಾಹಿತ್ಯದ ಲಕ್ಷಣಗಳು ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದನ್ನು ಅಂಧಕಾರ ಯುಗ ಅಂತ ಹೇಳಿದೆ ಅಲ್ವಾ, ತುಂಬ ಜಾಸ್ತಿ ಇನ್ಫಾರ್ಮೇಷನ್ ಈ ಟಾಪಿಕ್ ಬಗ್ಗೆ ಸಿಗೋದಿಲ್ಲ. ಆದರೂ ಕೂಡ ರಾಜಾಶ್ರಯ ಅಂತ ಇದೆಯಲ್ವಾ, ಇಲ್ಲಿ ಗಂಗವಂಶಕ್ಕೆ ಸಂಬಂಧಪಟ್ಟಿರುವಂತಹ 2 ರಾಜರು ಸಿಗ್ತಾರೆ. ಅಂದರೆ ಸ್ವತಃ ಅವರೇ ಕವಿಗಳಾಗಿದ್ದರು. ಆಮೇಲೆ ಅಸಗ ಭೂಪಕೃತೆ ಅಂತ ಇದೆ. ಅಸಗ ಒಬ್ಬ ರಾಜ ಆಗಿರಬೇಕು, ಸಾಹಿತ್ಯ ಪ್ರೇಮಿಯಾಗಿರಬೇಕು, ಅವನು ಕೃತಿಯನ್ನು ಬರೆದಿರಬೇಕು ಅಂತ ನಮಗೆ ಗೊತ್ತಾಗ್ತಾ ಇದೆ. ಯಾಕೆ ಈ ಮಾಹಿತಿ ಜಾಸ್ತಿ ಸಿಗ್ತಾ ಇಲ್ಲ ಅಂತಂದರೆ ಅವ್ರು ಬರೆದಿರುವಂಥ ಕೃತಿಗಳು ಸಿಕ್ಕಿದ್ರೆ ತಾನೇ ನಮಗೆ ಗೊತ್ತಾಗೋದು. ಇನ್ನು ಕವಿರಾಜ ಮಾರ್ಗಕಾರ ರಾಷ್ಟ್ರಕೂಟರ ಆಶ್ರಯವನ್ನು ಪಡ್ಕೊಂಡಿದ್ದಂತಹ ಒಬ್ಬ ಕವಿಯಾಗಿದ್ದರು, ಶ್ರೀ ವಿಜಯ. ಸರಿ, ಧಾರ್ಮಿಕ ಸ್ವರೂಪ ಎಂಥದ್ದು, ಅವ್ರ ಸಾಹಿತ್ಯ ಲಕ್ಷಣ ಯಾವ ಥರ ಇತ್ತು ನೋಡಿ. ಆರಂಭಿಕ ಕಾಲಘಟ್ಟದಲ್ಲಿ ನಮ್ಮ ಸಾಹಿತ್ಯದ ಬೆಳವಣಿಗೆಗೆ ತುಂಬಾ ಪರಿಣಾಮಕಾರಿಯಾಗಿ ಕಾರಣೀಭೂತವಾಗಿರುವಂತಹ ಒಂದು ಧರ್ಮ ಯಾವುದು ಅಂದರೆ ಅದು ಜೈನ ಧರ್ಮ ಆಗಿತ್ತು. ಇದು ಕಾಲಾನಂತರದಲ್ಲಿ ಸರಿಸುಮಾರು 4ನೇ ಶತಮಾನದಷ್ಟೊತ್ತಿಗೆ ನಮ್ಮ ಕರ್ನಾಟಕದಲ್ಲಿ ಜೈನ ಧರ್ಮ ಒಂದು ಉತ್ತಮವಾದಂಥ ಸ್ಥಾನವನ್ನೇ ಪಡ್ಕೊಂಡಿತ್ತು. ಕನ್ನಡ ಸಾಹಿತ್ಯ ಆರಂಭ ಕಾಲ ಯಾವುದಿತ್ತಲ್ವಾ, ಆಗ ಜೈನ ಧರ್ಮದ ಉಚ್ಛ್ರಾಯ ಸ್ಥಿತಿ ಅಂತ ಹೇಳ್ಬೋದು. ರಾಜಾಶ್ರಯವನ್ನು ಪಡ್ಕೊಂಡಿರುವಂತಹ ಅನೇಕ ಕವಿಗಳು, ಜೈನ ಕವಿಗಳು ಕನ್ನಡ ಭಾಷೆಯಲ್ಲಿ, ಕನ್ನಡ ಭಾಷೆಯ ಸಾಹಿತ್ಯದಲ್ಲಿ ಚಿನ್ನದ ಬೆಳೆಯನ್ನು ತೆಗಿತಾರೆ. ಅಂದರೆ ಉತ್ಕೃಷ್ಟವಾದಂಥ ಸಾಹಿತ್ಯವನ್ನು ರಚನೆ ಮಾಡೋದಕ್ಕೆ ಮುಂದಾಗ್ತಾರೆ. ಬೌದ್ಧ ಕವಿಗಳೇ ಕನ್ನಡದ ಆದಿಕವಿಗಳು ಅಂತ ಕೆಲವೊಂದಿಷ್ಟು ವಿದ್ವಾಂಸರು ಹೇಳಿದ್ರೆ, ಮತ್ತೊಂದಷ್ಟು ವಿದ್ವಾಂಸರು ಜೈನರೇ ಕನ್ನಡ ಸಾಹಿತ್ಯದ ಮೊದಲ ಹರಿಕಾರರು ಅಂತಲೂ ಸಹ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ಇವ್ರ ಮಾತಿಗೆ ಸಾಕ್ಷಿ ಅನ್ನೋ ರೀತಿ ಪಂಪ ಪೊನ್ನರ್ ಅನ್ನ ಕವಿಗಳು, ಇವರು ಜೈನ ಕವಿಗಳಲ್ವಾ, ಕನ್ನಡ ಸಾಹಿತ್ಯದ ರತ್ನತ್ರಯರು ಅಂತ ಕರೆಸ್ಕೊಂಡಿದ್ದಾರೆ. ಹೀಗೆ ಇವರಷ್ಟೇ ಅಲ್ಲದೆ ಅಸಂಖ್ಯಾತ ಕವಿಗಳು ಜೈನ ಧರ್ಮವನ್ನು ತಮ್ಮ ಕೃತಿಯಲ್ಲಿ ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ವಡ್ಡಾರಾಧನೆ ಕೃತಿನೇ ತಗೊಳ್ಳಿ, ನೋಂಪಿ ಕಥೆಗಳ ಒಂದು ಪ್ರಾತಿನಿಧಿಕ ಸಂಕಲನ ಅಂತ ನಮ್ಗೆ ಅನ್ಸೋದಿಲ್ವಾ? ಹೆಸರೇ ನೋಡಿ, ವಡ್ಡಾರಾಧನೆ, ವೃದ್ಧರ ಆರಾಧನೆ, ವಡ್ಡರ ಆರಾಧನೆ. ಅಂದರೆ ಜೈನ ಮುನಿಗಳ ಕಥೆಯನ್ನು ಸಾರ್ತಾ ಇರೋದು. ಮೋಕ್ಷ ಯಾವ ರೀತಿ ಸಂಪಾದನೆ ಮಾಡ್ತಾರೆ ಉಪಸರ್ಗಗಳನ್ನು ಸಹಿಸಿಕೊಂಡು ಅಂತ. ಜೈನ ಧರ್ಮದ ವೈರಾಗ್ಯ ಆಗಿರ್ಬೋದು, ಅಹಿಂಸೆ, ತೀರ್ಥಂಕರರ ಚರಿತ್ರೆಗಳು, ಭವಾವಳಿಗಳು, ಏಳು ಬೀಳು, ಇವೆಲ್ಲ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಬಿಟ್ಟಿದೆ. ಒಟ್ಟಾರೆ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯ ಸಂಪೂರ್ಣವಾಗಿ ಜೈನ ಸಾಹಿತಿಗಳ ಕೃತಿಗಳಿಂದಲೇ ಕೂಡಿತ್ತು ಅಂದರೆ ತಪ್ಪಾಗೋದಿಲ್ಲ. ಧರ್ಮ ಮತ್ತು ಕಾವ್ಯ ಧರ್ಮಗಳ ನೆಲೆಗಳು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ. ತೀರ್ಥಂಕರ ಪುರಾಣಗಳಾಗಿರ್ಬೋದು, ನೋಂಪಿಯ ಕಥೆಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸ್ಕೊಡ್ತು. ಮತ್ತು ಅನೇಕ ಭಾಷೆಗಳಿಂದ ಮುಖ್ಯ ಕೃತಿಗಳು ಕನ್ನಡಕ್ಕೆ ರೂಪಾಂತರನೂ ಆಗ್ತವೆ. ಫಾರ್ ಎಕ್ಸಾಂಪಲ್ ಪಾಲಿ ಭಾಷೆ ಆಗಿರ್ಬೋದು, ಪ್ರಾಕೃತ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಈ ಥರ ಆ ಕೃತಿಗಳು ಹೊಸ ರೂಪದಲ್ಲಿ ರೂಪಾಂತರ ಪಡ್ಕೊಳ್ಳೋದಕ್ಕೆ ಈ ಜೈನ ಕವಿಗಳಿಗೆ ಒಂದು ರೀತಿ ಪ್ರೇರಣೆ ಸಿಕ್ಕಂಗಾಯಿತು.
ಇದಿನ್ನೂ ಆರಂಭ ಅಷ್ಟೇ. ಯಾಕಂದರೆ ಈ ಜೈನ ಸಾಹಿತಿಗಳು ಪಂಪ ಯುಗದಲ್ಲಿ ಇನ್ನೂ ಅನೇಕ ಕೃತಿರತ್ನಗಳನ್ನು ನಮಗೆ ಓದೋದಕ್ಕೆ ಅಂತ ಕೊಡ್ತಾರೆ. ಹೇಳಬೇಕು ಅಂದರೆ ಪಂಪ ಯುಗದಲ್ಲೇ ನಾವು ಜೈನ ಸಾಹಿತಿಗಳನ್ನ ಜಾಸ್ತಿನೇ ನೋಡ್ತೀವಿ. ಇಲ್ಲಿ ನೋಡೋದು ಕೇವಲ ವಡ್ಡಾರಾಧನೆ ಮತ್ತು ಕವಿರಾಜ ಮಾರ್ಗವನ್ನು ಗಮನದಲ್ಲಿಟ್ಕೊಂಡು ಈ ಧಾರ್ಮಿಕ ಸ್ವರೂಪ ಯಾವ ರೀತಿ ಇತ್ತು ಅಂತ ಗಮನಿಸಬೇಕಾಗುತ್ತೆ ಅಷ್ಟೇ. ಸರಿ, ಇನ್ನು ನೆಕ್ಸ್ಟು ಕನ್ನಡ ಸಾಹಿತ್ಯದ ರೂಪಗಳು ಯಾವುದಿತ್ತು ಪಂಪ ಪೂರ್ವ ಯುಗದಲ್ಲಿ ಅಂತ ನೋಡಿದಾಗ ಅತಿ ಪ್ರಾಚೀನ ರೂಪಗಳು ಅಂತ ಒನಕೆವಾಡು ಮತ್ತು ಓವನಿಗೆ ಅಂತ ನಾವು ಈಗ ಆಲ್ರೆಡಿ ನೋಡಿದ್ದೀವಿ. ಇದನ್ನು ಯಾರು ಬಳಕೆ ಮಾಡಿತ್ತೇಳಿ? ಸೈಂಗೊಟ್ಟಿ ಶಿವಮಾರ ಒನಕೆವಾಡು ಅಂತಲೇ ಪ್ರಸಿದ್ಧಿ ಆಯಿತು ಅವನ ಕೃತಿ ಗಜಾಷ್ಟಕ ಅನ್ನೋದು, ಹೌದಲ್ವಾ? ಹಾಗಿದ್ರೆ ಒನಕೆವಾಡು ಅಂತಂದರೆ ಏನು ಅಂದರೆ ಒನಕೆ ಹಿಡಿದು ಭತ್ತವನ್ನು ಕುಟ್ಟಬೇಕಾದ್ರೆ ಹೇಳುವಂಥ ಹಾಡು ಅಂತ ಹೇಳ್ತಾರೆ. ನಮ್ಮ ಋಗ್ವೇದದಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಇದೆಯಂತೆ. ಅವಘಾತ ಮಂತ್ರ, ಹಿಂಗಂದ್ರೆ ಧಾನ್ಯ ಕುಟ್ಟುವಾಗ ಹೇಳುವಂಥ ಮಂತ್ರ ಅಂತ ಹೇಳ್ತಾರೆ. ಇದಿಷ್ಟೇ ಅಲ್ಲದೆ ಒನಕೆವಾಡು ಅಂತ ಅಂದರೆ ತ್ರಿಪದಿ ರೂಪದ ಪದ್ಯಗಳಿಂದ ಕೂಡಿದ್ದು ಶೃಂಗಾರ ವಿಚಾರಗಳನ್ನು ಇದು ಒಳಗೊಂಡಿದೆ ಅಂತಲೂ ಸಹ ಅರ್ಥ ಬರುತ್ತೆ. ಅಂದರೆ ತ್ರಿಪದಿ ರೂಪದಲ್ಲಿದೆ, ಶೃಂಗಾರ ವಿಚಾರಗಳನ್ನು ಈ ಒನಕೆವಾಡು ಹೊಂದಿದೆ ಅಂತ ಅರ್ಥ. ನೆಕ್ಸ್ಟ್ ಎರಡನೇ ಪ್ರಕಾರ ಓವನಿಗೆ ಅಂತ ಇದೆ. ಇದು ಯಾವ ಸ್ವರೂಪ ಅಂತ ಅಷ್ಟಾಗಿ ಗೊತ್ತಿಲ್ಲ, ಆದರೂ ಸಹ ಮಾನಸೋಲ್ಲಾಸದಲ್ಲಿ ಮೂರನೇ ಸೋಮೇಶ್ವರ ಬರೆದಿರುವಂತಹ ಮಾನಸೋಲ್ಲಾಸ ಅನ್ನೋ ಕೃತಿನಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆಯಂತೆ. ಮರಾಠಿ ಗಾದೆಯಿಂದ ಇದು ಬೀಸುವ ಹಾಡು ಅಂತ ಗೊತ್ತಾಗುತ್ತೆ. ಇದಿಷ್ಟೇ ಅಲ್ಲದೆ ಇದನ್ನು ತ್ರಿಪದಿಯ ಒಂದು ರೂಪ ಅಂತಲೂ ಸಹ ಅಂತಾರೆ. ಕೇರುವ ಹಾಡು, ಜೋಗುಳದ ಹಾಡು, ಆನೆಯನ್ನು ಹಿಡಿಯುವ ಸಂದರ್ಭದಲ್ಲಿ ಹಾಡುವಂಥ ಹಾಡು ಅಂತೆಲ್ಲ ಅನೇಕ ಅಭಿಪ್ರಾಯಗಳನ್ನು ಈ ಓವನಿಗೆಗೆ ಕೊಟ್ಟಿದ್ದಾರೆ. ಇನ್ನು ಕವಿರಾಜ ಮಾರ್ಗ ಕೃತಿಯಲ್ಲೂ ಕೂಡ 3 ಪ್ರಾಚೀನ ರೂಪಗಳ ಬಗ್ಗೆ ಹೇಳಿದಾರಲ್ವಾ, ಚೆತ್ತಾಣ, ಬೆದಂಡೆ ಮತ್ತು ಗದ್ಯಕಥೆ ಅಂತ. ಹಾಗಿದ್ರೆ ಏನು ಗದ್ಯಕಥೆ ಅಂದರೆ ಇದೊಂದು ಕಾವ್ಯ ಪ್ರಭೇದ ಅಂತ ಹೇಳ್ತಾರೆ. ಗದ್ಯ ಪದ್ಯಗಳೆರಡರಿಂದ ಕೂಡಿರುವಂಥದ್ದು. ಇಲ್ಲಿ ಗದ್ಯನೂ ಇದೆ, ಪದ್ಯನೂ ಇದೆ. ಗದ್ಯ ಪದ್ಯ ಮಿಶ್ರಿತವಾಗಿರುವಂತಹ ಒಂದು ಬಗೆ ಅಂತಲೇ ಹೇಳ್ಬೋದು. ಆದರೆ ದಂಡಿ ಇದನ್ನು ಚಂಪು ಅಂತ ಕರೆದಿದ್ದಾರಲ್ವಾ, ಚಂಪು ಪ್ರಕಾರ ಅಂತ. ಕವಿರಾಜ ಮಾರ್ಗಕಾರ ಇದನ್ನು ಗದ್ಯ ಕಥಾ ಅಂತಲೇ ಹೇಳಿದ್ದಾರೆ. ಹಾಗಿದ್ರೆ ಎರಡೂ ಒಂದೇನಾ ಅಂತ ಅಂದರೆ ಇಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಅದೇನು ಅಂದರೆ ಗದ್ಯ ಕಥೆಯಲ್ಲಿ ಅತಿಶಯವಾದಂಥ ಶಬ್ದಗುಣ, ಅರ್ಥಗುಣ, ಕಾವ್ಯ ಗುಣಗಳನ್ನು ಹೊಂದಿರುತ್ತೆ. ಆದರೆ ಗದ್ಯ ಪದ್ಯ ಮಿಶ್ರಿತವಾಗಿರುವಂತಹ ಚಂಪು ಕೃತಿಯಲ್ಲಿ ಗದ್ಯ ಶೈಲಿನೇ ಇರುತ್ತೆ, ಪದ್ಯದ ರೀತಿ ಹಾಡುವ ರೀತಿಯಲ್ಲಿ, ಹಾಡುವ ದಾಟಿಯಲ್ಲಿ ಇರುತ್ತೆ. ಹಾಗಾಗಿ ಈ ಗದ್ಯ ಕಥೆಗೆ ನಾವು ವಡ್ಡಾರಾಧನೆ, ಚಾವುಂಡರಾಯ ಪುರಾಣವನ್ನು ಸೇರಿಸ್ಬೋದು. ಇನ್ನು ನೆಕ್ಸ್ಟ್ ಬೆದಂಡೆ ಅಂದರೆ ಏನು ಅಂತ ಅರ್ಥವನ್ನು ಕವಿರಾಜ ಮಾರ್ಗಕಾರನೇ ಹೇಳಿದ್ದಾರೆ. ಏನಂತ ಅಂದರೆ ಕಂದ ಪದ್ಯವು ದೋಷರಹಿತವಾದ ವೃತ್ತವು ಒಂದೊಂದು ಇದ್ದು ನಡುವೆ ಜಾತಿ ಅಥವಾ ಹಾಡು ಸೇರಿ ಜಾಣ್ಮೆ ಪ್ರಕಟವಾಗುವಂತೆ ಸೊಗಸುಗೊಂಡು ರಚಿತವಾದುದೇ ಬೆದಂಡೆ ಗಬ್ಬ ಅಂತ ಹೇಳಿದ್ದಾರೆ. ನೋಡಿ, ಇಷ್ಟರಲ್ಲೇ ಗೊತ್ತಾಗುತ್ತೆ ಇದೊಂದು ಹಾಡು ಗಬ್ಬ ಅಂತ. ಅಂದರೆ ಹಾಡುವ ಶೈಲಿಯಲ್ಲಿ ಇರುವಂಥದ್ದು. ವೈದಂಡಿಕ ಅಂದರೆ ಬೆದಂಡೆ ಅಂತ ಅರ್ಥ. ಸಂಸ್ಕೃತ ಪದದಿಂದ ಇದು ಬಂದಿದೆ ಅಲ್ವಾ, ವೈದಂಡಿಕರೆ ಸಂಸ್ಕೃತ, ಕನ್ನಡದಲ್ಲಿ ಬೆದಂಡೆ ಅಂತ ಆಗಿದೆ. ವಿಗತ ಪ್ಲಸ್ ದಂಡ, ವೀಣೆಯ ರಹಿತವಾಗಿರುವಂತಹ ಅಂತ ಅರ್ಥ. ಅಂದರೆ ಹಿಮ್ಮೇಳಕ್ಕೆ ಆಸ್ಪದವಿಲ್ಲದ ಒಂದು ಬಗೆಯ ಭಾಜನೆ ಗಬ್ಬ ಅಂತ ಹೇಳ್ತಾರೆ. ಹಾಡುವಂಥ ರೀತಿಯಲ್ಲಿ ಇರೋಂಥದ್ದು, ಹಿಮ್ಮೇಳಕ್ಕೆ ಯಾವುದೇ ಆಸ್ಪದ ಇಲ್ಲ. ನಮ್ಮ ಪ್ರಾಚೀನ ಕರ್ನಾಟಕದಲ್ಲಿ ಹಾಡ್ತಾ ಇದ್ದಂಥ ಒಂದು ಮಟ್ಟು ಅಥವಾ ಪ್ರಕಾರ ಇದು ಈ ಬೆದಂಡೆ ಅಂತಲೂ ಸಹ ಇದರಿಂದ ಅರ್ಥ ಆಗುತ್ತೆ. ನೆಕ್ಸ್ಟ್ ಚೆತ್ತಾಣ ಅಂತಂದರೆ ಹಲವು ಕಂದ ಪದ್ಯಗಳು, ಸೊಗಸಾದ ವೃತ್ತಗಳು, ಅಕ್ಕರ, ಚೌಪದಿ, ಗೀತಿಕೆ, ತ್ರಿಪದಿ ಇವೆಲ್ಲ ಅಂದವಾಗಿ ಶೋಭಿಸುವಂತೆ ರಚಿಸುವುದೇ ಚೆತ್ತಾಣ. ಸಂಸ್ಕೃತ ಭಾಷೆಯ ಚಿತ್ರಾಯತನ ಅನ್ನೋ ಪದದಿಂದ ಈ ಚೆತ್ತಾಣ ಅನ್ನೋ ಪದ ಬಂದಿದೆ ಅಂತ ಹೇಳ್ತಾರೆ. ಜೊತೆಗೆ ಇದೊಂದು ಬಾಜನೆ ಗಬ್ಬ ಅಂತ ಹೇಳ್ತಾರೆ. ಆಗಲೇ ನೋಡಿದ್ದು ಹಾಡು ಗಬ್ಬ, ಬಾಜನೆ ಗಬ್ಬ, ಅದು ಕೂಡ ಬೆದಂಡೆ ಅನ್ನೋದು. ಇದು ಕೂಡ ಬಾಜನೆ ಗಬ್ಬನೇ, ಹಾಡುವಂಥ ರೀತಿಯಲ್ಲಿ ಇದೆ. ಜೊತೆಗೆ ವಾಚಿಸಲು ಯೋಗ್ಯವಾಗಿದೆ. ವಾಚಿಸಲು ಅಂದರೆ ಹೇಳುವ ಥರದಲ್ಲೂ ಇದೆ. ಎಲ್ಲ ಬಗೆಯ ವರ್ಣನೆಗಳಿಂದ ಕೂಡಿರುವಂತಹ ಒಂದು ದೀರ್ಘವಾದ ಬಾಜನೆ ಗಬ್ಬವಾಗಿದೆ ಅಥವಾ ಹಾಡು ಗಬ್ಬವಾಗಿದೆ ಅಂತ ಹೇಳ್ತಾರೆ. ಯಾವುದನ್ನ? ಚೆತ್ತಾಣವನ್ನು. ಆಗಲೂ ತಿಳ್ಕೊಂಡಿತ್ತು ಬೆದಂಡೆ ಯಾವುದೇ ಹಿಮ್ಮೇಳಕ್ಕೆ ಆಸ್ಪದನೆ ಇಲ್ದಲೇ ಹಾಡು ಗಬ್ಬವಾಗಿ ಈ ಬೆದಂಡೆಯನ್ನು ನಾವು ಹಾಡ್ಬೋದು. ಚೆತ್ತಾಣ ಅನ್ನೋದು ವಾಚಿಸಲು ಯೋಗ್ಯವಾಗಿದೆ, ಎಲ್ಲ ವರ್ಣನೆಗಳನ್ನು ಸಹ ಇದರಲ್ಲಿ ಮಾಡ್ಬೋದು. ದೀರ್ಘವಾಗಿರುವಂತಹ ಬಾಜನ ಗಬ್ಬ ಆಯಿತು. ಇನ್ನು ಕೊನೆಯದಾಗಿ ಪಗರಣ ಅಂತ ಇದೆ. ಸಂಸ್ಕೃತದಲ್ಲಿ ಪ್ರಕರಣ ಅಂತ ಬರುತ್ತಲ್ವಾ, ಪ್ರಕರಣಕ್ಕೆ ಕನ್ನಡ ರೂಪ ಪಗರಣ. ಏನು ಹಿಂಗಂದ್ರೆ ಅಂದರೆ ಗ್ರಾಮ್ಯ ನಾಟಕ ಅಥವಾ ಬಯಲಾಟಕ್ಕೆ ಹತ್ತಿರವಾಗಿರುವಂತಹ ಪ್ರದರ್ಶನ ಕಲೆ ಅಂತ ಹೇಳ್ತಾರೆ. ಇದನ್ನು ನಾಳ್ವಗರಣ ಅಂತಲೂ ಸಹ ಕರೀತಾರೆ. ಇದು ಪ್ರಸ್ತಾಪ ಯಾವ್ಯಾವ ಕೃತಿಯಲ್ಲಾಗಿದೆ ಅಂದರೆ ವಡ್ಡಾರಾಧನೆಯಲ್ಲಿದೆ, ಆದಿಪುರಾಣ ಕೃತಿಯಲ್ಲೂ ಆಗಿದೆ, ಧರ್ಮಾಮೃತ ಕೃತಿಯಲ್ಲೂ ಸಹ ಈ ಪಗರಣದ ಪ್ರಸ್ತಾಪ ಆಗಿದೆ. ಒಟ್ಟಾರೆಯಾಗಿ ಈ ಪಗರಣ ಅಂತಂದರೆ ಒಂದು ನಾಟಕ ಪ್ರಕಾರ ಅಂತ ಅರ್ಥ ಆಗ್ತಿದೆ. ಇನ್ನು ನೆಕ್ಸ್ಟು ಚಂಪು ಸಾಹಿತ್ಯದ ಬಗ್ಗೆ ತಿಳ್ಕೊಬೇಕು. ಆದರೆ ಈ ಒಂದು ಸಾಹಿತ್ಯ ಪ್ರಕಾರವನ್ನು ನಾವು ಪಂಪ ಯುಗದಲ್ಲಿ ತಿಳ್ಕೊಳ್ಳೋದು ಅತ್ಯಂತ ಸೂಕ್ತ ಅಂತ ನನಗನ್ಸುತ್ತೆ. ಯಾಕಂದರೆ ಹಳಗನ್ನಡ ಅಂತಂದ್ರೆ ಚಂಪು ಸಾಹಿತ್ಯ ಅತಿ ಹೆಚ್ಚಿನದಾಗಿ ರಾರಾಜಿಸಿದಂತಹ ಒಂದು ಸಾಹಿತ್ಯ ಪ್ರಕಾರ ಅದು. ಹಾಗಾಗಿ ಚಂಪು ಸಾಹಿತ್ಯವನ್ನು ನಾವು ಪಂಪ ಯುಗದಲ್ಲೇ ನೋಡೋಣ.
ಇದಿಷ್ಟು ಪಂಪ ಪೂರ್ವಯುಗದ ಬಗ್ಗೆ ಇರುವಂತಹ ಮಾಹಿತಿ. ಇಲ್ಲೇನಾದರೂ ನಿಮಗೆ ಡೌಟ್ಸ್ ಬಂದರೆ ಅಥವಾ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಿ. ಈ 3 ವಿಡಿಯೋ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಪಂಪ ಯುಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇನ್ನೂ ಹೆಚ್ಚೆಚ್ಚು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಬೇಕು, ಎಕ್ಸಾಮ್ ಆಗೋವರೆಗೂ ನಿಮ್ಮ ಜೊತೆ ಇರಬೇಕು ಸಂಚಿಕೆಗಳ ಮೂಲಕ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರುತ್ತಲ್ವ, ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ಮುಂದಿನ ಸಂಚಿಕೆಯಲ್ಲಿ ನಾವು ಪಂಪ ಯುಗದ ಬಗ್ಗೆ ಮಾತಾಡೋದಿಲ್ಲ, ಬದಲಾಗಿ ಅದಕ್ಕೂ ಮುಂಚೆನೇ ಈ ಸಂಚಿಕೆಗಳಲ್ಲಿ ಏನು ತಿಳ್ಕೊಂಡಿದ್ದೀವಲ್ವ ಅದ್ರ ಪ್ರಶ್ನಾವಳಿ ಇರುತ್ತೆ. ಸರಿ, ಥ್ಯಾಂಕ್ ಯು.